ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ICICI ಆಫರ್ಸ್ FD ಸ್ಕೀಮ್ ಫಾರ್ ಸೀನಿಯರ್ ಸಿಟಿಜನ್ಸ್. ನೆನ್ನೆ ನಮ್ಮ ಭಾರತದ ಖಾಸಗಿ ವಲಯದ ಪ್ರಖ್ಯಾತ ಬ್ಯಾಂಕ್ ಆಗಿರತಕ್ಕಂತಹ ICICI ಒಂದು ಹೊಸ ಫಿಕ್ಸ್ಡ್ ಡೆಪಾಸಿಟ್ ಸ್ಕೀಮನ್ನು ಜಾರಿಗೆ ತಂದಿದೆ. FD ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ನಿಶ್ಚಿತ ಠೇವಣಿ ಅಂತ ಕರಿತೀವಿ. ಅಂದರೆ ಒಂದಿಷ್ಟು ಹಣವನ್ನು ನೀವು ಠೇವಣಿ ಇಡ್ತೀರಾ, ಡೆಪಾಸಿಟ್ ಮಾಡಿರ್ತೀರಾ, ಬಟ್ ಅದೊಂದು ಫಿಕ್ಸ್ಡ್ ಟರ್ಮಿಗಿರುತ್ತೆ. ಅಂದರೆ ಒಂದು ನಿಶ್ಚಿತ ಅವಧಿಗಿರುತ್ತೆ. ಫಾರ್ ಎಕ್ಸಾಂಪಲ್ 2 years ಇರ್ಬೋದು, 5 ವರ್ಷ ಇರ್ಬೋದು, ಅಥವಾ 10 ವರ್ಷ ಇರ್ಬೋದು. ಸೊ ಈ ಒಂದು ಸ್ಕೀಮನ್ನು ಯಾಕಪ್ಪ ಇದು ವಿಶೇಷ ಅಂತ ಹೇಳಿದ್ರೆ, ನಿಮಗೆ ಕೆಳಗಡೆ ಕಾಣಿಸ್ತಾ ಇದೆ, ಏನು ಸೀನಿಯರ್ ಸಿಟಿಜನ್ಸ್ ಇರ್ತಾರೆ, ಹಿರಿಯ ನಾಗರಿಕರಿರ್ತಾರೆ, 60 ವರ್ಷ ವಯಸ್ಸಿಗಿಂತನೂ ಜಾಸ್ತಿ ಏಜ್ ಆಗಿರ್ತಕ್ಕಂತಹ ಹಿರಿಯ ನಾಗರಿಕರಿಗೆ ಇದು 80 ಬೇಸಿಸ್ ಪಾಯಿಂಟ್ಸ್ನಷ್ಟು ಹೆಚ್ಚು ಬಡ್ಡಿ ದರವನ್ನು ಕೊಡುತ್ತೆ. ಅಂದರೆ 6.55% ಕೊಡುತ್ತೆ. ನೋಡಿ, ಯಾವಾಗಲೂ ಒಂದು ಮಾತು ನಿಮ್ಗೆ ನೆನಪಿರಬೇಕು, ಪ್ರತಿಯೊಂದು ಬ್ಯಾಂಕ್ ಕೂಡ ಹಿರಿಯ ನಾಗರಿಕರಿಗೋಸ್ಕರ ವಿಶೇಷ ರಿಯಾಯಿತಿಗಳನ್ನ ಕೊಡ್ತವೆ. ಒಂದು ವೇಳೆ ಹಿರಿಯ ನಾಗರಿಕರು ಫಿಕ್ಸ್ಡ್ ಡೆಪಾಸಿಟನ್ನು ಬ್ಯಾಂಕ್ ಹತ್ರ ಇಟ್ಟರು, ಠೇವಣಿ ಇಟ್ಟರು ಅಂತ ಹೇಳಿದ್ರೆ ಅವರಿಗೆ ಮಾಮೂಲಿ ಏನು ಜನಕ್ಕೆ ಕೊಡ್ತಾರೆ ಅದಕ್ಕಿಂತಲೂ ಕೂಡ 50 ಬೇಸಿಸ್ ಪಾಯಿಂಟ್ಸ್ ಅಥವಾ 0.5% ಹೆಚ್ಚಿನ ಬಡ್ಡಿಯನ್ನು ಕೊಡಲಾಗುತ್ತೆ. ಬಟ್ ಇದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿರ್ತಕ್ಕಂತಹ ICICI 50 BPSಗಿಂತನೂ ಜಾಸ್ತಿ ಅಂದರೆ 80 BPS ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದೆ. ಇದು ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಸೊ ಬೇರೆ ಬ್ಯಾಂಕ್ಗಳು 0.5% ಬಡ್ಡಿಯನ್ನು ಹಿರಿಯ ನಾಗರಿಕರಿಗೆ ಜಾಸ್ತಿ ಕೊಟ್ಟರೆ, ಈ ಒಂದು ICICI ಬ್ಯಾಂಕ್ ಅವರಿಗೆ 0.8% ಅಷ್ಟು ಹೆಚ್ಚಿನ ಬಡ್ಡಿ ದರವನ್ನು ಅವರು ಇಟ್ಟಿರ್ತಕ್ಕಂತಹ ನಿಶ್ಚಿತ ಠೇವಣಿಗೆ ಕೊಡುತ್ತೆ. ಬಟ್ ಇದಕ್ಕೆ ಕನಿಷ್ಠ ಪಕ್ಷ 5 ವರ್ಷದಿಂದ 10 ವರ್ಷದ ಒಳಗೆ ಠೇವಣಿಯನ್ನು ಇಡಬೇಕಾಗುತ್ತೆ, ಒಂದು ಫಿಕ್ಸ್ಡ್ ಪೀರಿಯಡ್ಗೋಸ್ಕರ. ಇದು ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಕೆಳಗಡೆ ಕಾಣಿಸ್ತಾ ಇದೆ, ICICI ಬ್ಯಾಂಕ್ ಗೋಲ್ಡನ್ ಇಯರ್ಸ್ FD ಅಂತ ಒಂದು ಸ್ಕೀಮಿಗೆ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಮತ್ತೊಂದು ಸಂಗತಿ ಅಂದರೆ, ಇತ್ತೀಚೆಗಷ್ಟೇ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತದ ಅತಿದೊಡ್ಡ ಬ್ಯಾಂಕ್ ಆಗಿರತಕ್ಕಂತಹ SBI ಕೂಡ ಇಂತಹದೇ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದು, ಅದನ್ನು ಫಾಲೋ ಮಾಡಿಬಿಟ್ಟು ICICI ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಪರೀಕ್ಷಾ ದೃಷ್ಟಿಯಿಂದ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲ, ICICI ಬ್ಯಾಂಕ್ ಬಗ್ಗೆ ಕೂಡ ಸ್ವಲ್ಪ ಡೀಟೇಲ್ಸ್ ನಮಗೆ ಪ್ರಮುಖ ಆಗ್ತಾ ಹೋಗುತ್ತೆ. ಬಿಕಾಸ್ ಈ ಬ್ಯಾಂಕ್ನ ಮಾಜಿ CEO ಮತ್ತು MD ವ್ಯವಸ್ಥಾಪಕ ನಿರ್ದೇಶಕಿಯಾಗಿದ್ದಂತಹ ಚಂದ್ರ ಕೊಚ್ಚಾರ್ ಅವರು ಒಂದು ದೊಡ್ಡ ಹಗರಣದಲ್ಲಿ ಸಿಲುಕೊಂಡ್ಬಿಟ್ಟು ಆ ಬ್ಯಾಂಕ್ನಿಂದ ಅವರು ಹೊರನಡಿಬೇಕಾಯಿತು. ಅವರ ಮೇಲೆ ಇವತ್ತಿಗೂ ಕೂಡ ಒಂದು ಮೊಕದ್ದಮೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾನೆ ಇದೆ. ಸೊ ICICI ಬ್ಯಾಂಕನ್ನು 1994ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಕಂಡುಬರುತ್ತೆ. ಆ್ಯಂಡ್ ಪ್ರಸಕ್ತವಾಗಿ ಇದರ MD ಮತ್ತು CEO ಆಗಿ ಕಾರ್ಯನಿರ್ವಹಿಸ್ತಕ್ಕಂಥವರು ಸಂದೀಪ್ ಬಕ್ಷಿ ಅವರು. ಇವರ ಹೆಸರು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪರೀಕ್ಷೆಗಳಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕನ್ನು ಕೊಟ್ಬಿಟ್ಟು ಅದರ ಮುಖ್ಯಸ್ಥರು, ಅದರ CEO, MD ಬಗ್ಗೆ ಕೇಳ್ತಾನೆ ಇರ್ತಾರೆ. ಸೊ ಚಾನ್ಸ್ ತಗೊಳ್ಳೋದು ಬೇಡ. ICICIನ ಮುಖ್ಯಸ್ಥರು ಸಂದೀಪ್ ಬಕ್ಷಿ ಅಂತ ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಕಾಂಗ್ರೆಸ್ ಲಾಂಚಸ್ ಕಿಸಾನ್ ನ್ಯಾಯ್ ಸ್ಕೀಮ್. ನೋಡಿ, ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇದನ್ನು ನಿನ್ನೆ ಕಾಂಗ್ರೆಸ್ನ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಈ ಒಂದು ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ್ ಯೋಜನೆ ಅನ್ನುವಂತಹ ಸ್ಕೀಮನ್ನು ಜಾರಿಗೊಳಿಸಿದ್ರು. ಬಟ್ ಆದರೂ ಕೂಡ ಇದು ಯಾಕಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದನ್ನು ಛತ್ತೀಸ್ಗಢ ರಾಜ್ಯ ಜಾರಿಗೆ ತರ್ತಾ ಇದೆ. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ಒಂದು ಯೋಜನೆ ಅಲ್ಲ, ಬದಲಾಗಿ ಕಾಂಗ್ರೆಸ್ ಪಕ್ಷದ ಆಡಳಿತ ಇರತಕ್ಕಂತಹ ಛತ್ತೀಸ್ಗಢ ರಾಜ್ಯ ಸರ್ಕಾರ ಈ ಒಂದು ಸ್ಕೀಮನ್ನು ಹೊರಗೆ ತರ್ತಾ ಇದೆ. ಸೊ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಿತ್ರದಲ್ಲಿ ನೋಡ್ತಾ ಇರತಕ್ಕಂತಹವರು ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರು, ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡ. ಸೊ ಇವರು ಈ ಒಂದು ಸ್ಕೀಮ್ಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ 2019ರ ಲೋಕಸಭಾ ಚುನಾವಣಾ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಲೀಡರ್ ಆಗಿರತಕ್ಕಂತಹ ರಾಹುಲ್ ಗಾಂಧಿ ಅವರು ಇದೇ ರೀತಿ ನ್ಯಾಯ್ ಅನ್ನುವಂತಹ ಒಂದು ಯೋಜನೆಯ ಕುರಿತಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. ಸೊ ನ್ಯಾಯ್ ಅಂತ ಹೇಳಿದ್ರೆ ನ್ಯೂನತಮ್ ಆಯ್ ಯೋಜನಾ, ಅಥವಾ ನಾವು ಇಂಗ್ಲೀಷಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ UBI ಅಂತ ಕರಿತೀವಿ. ಇದು ಈ ಒಂದು ಏನು ಅರ್ಥಶಾಸ್ತ್ರ ಇದೆ ಆ ಒಂದು ವಲಯದಲ್ಲಿ ಸಾಕಷ್ಟು ಜನನಿತವಾಗಿರ್ತಕ್ಕಂತಹ ಒಂದು ಶಬ್ದ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಥವಾ ನ್ಯೂನತಮ್ ಆಯ್ ಯೋಜನಾ. ಸೊ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದ್ರೆ ಏನು, ನೀವು ಎಕನಾಮಿಕ್ಸಲ್ಲಿ ಕೇಳ್ತಾನೆ ಇರ್ತೀರಾ. ಅದರ ಪ್ರಕಾರ ಒಂದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಕನಿಷ್ಠ ಪಕ್ಷ ಒಂದಿಷ್ಟು ಹಣ
ಒಂದಿಷ್ಟು ಅವನಿಗೆ ಆದಾಯ ಬರಬೇಕು ಅನ್ನೋದು ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಒಂದು ಆಶಯ. ಇದೇ ಆಶಯವನ್ನು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಪ್ರಚಾರದ ಟೈಮಲ್ಲಿ ನ್ಯಾಯ್ ಅನ್ನುವಂತಹ ಯೋಜನೆಯನ್ನು ಪ್ರಸ್ತಾಪಿಸಿದ್ರು. ತಾವು ಅಧಿಕಾರಕ್ಕೆ ಬಂದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡುವುದಾಗಿ ಕೂಡ ಹೇಳಿದ್ರು. ಪರೀಕ್ಷೆಯಲ್ಲಿ ಡೈರೆಕ್ಟಾಗಿ ಕೇಳಲ್ಲ, ಯಾರು ಕಾಂಗ್ರೆಸ್ ಪಕ್ಷದ ನ್ಯಾಯ್ ಯೋಜನೆ ಅಂತೆಲ್ಲ ಕೇಳಲ್ಲ, ಬಟ್ ನಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ನ್ಯೂನತಮ್ ಆಯ್ ಯೋಜನಾ, ಬಟ್ ಇಲ್ಲೂ ಕೂಡ ನ್ಯಾಯ್ ಅಂತ ವರ್ಡ್ ಬರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆ ಒಂದು ಸ್ಕೀಮ್ಗೂ ಇದಕ್ಕೂ ಕಂಪ್ಲೀಟ್ ಆಗಿರತಕ್ಕಂತಹ ಡಿಫ್ರೆನ್ಸ್ ಇದೆ. ಇದು ಕಿಸಾನ್ ನ್ಯಾಯ್ ಸ್ಕೀಮ್, ಕಿಸಾನ್ ನ್ಯಾಯ್ ಯೋಜನೆ ಅಂದರೆ ರೈತರಿಗೋಸ್ಕರ ಜಾರಿಗೆ ತಂದಿರತಕ್ಕಂತಹದ್ದು. ಪ್ರತಿ 1 ಎಕರೆ ಜಮೀನಿಗೆ 10,000 ರೂಪಾಯಿ ಹಣವನ್ನು ರೈತರಿಗೆ, ಸಣ್ಣ ಮತ್ತು ಮಧ್ಯಮ ರೈತರು ಬಹುತೇಕ ಅವರಿಗೆ ಕೊಡಲಾಗುತ್ತೆ. ಈ ಒಂದು ಸ್ಕೀಮನ್ನು ಛತ್ತೀಸ್ಗಢ ರಾಜ್ಯ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರು ಜಾರಿಗೆ ತಂದಿದ್ದಾರೆ. ಇದನ್ನ ಲಾಂಚ್ ಮಾಡಿದ್ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು. ಜಸ್ಟ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಅವರು ಯಾವ ದಿನವನ್ನು ಆಯ್ದುಕೊಂಡಿದ್ದಾರಪ್ಪ ಅಂತ ಹೇಳಿದ್ರೆ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ, ಡೆತ್ ಆನಿವರ್ಸರಿ ಏನಿದೆ ಅದರ ಅವತ್ತಿನಂದು ಇದನ್ನು ಒಂದು ಜಾರಿಗೆ ತರಲಾಗ್ತಾ ಇದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ರಾಜೀವ್ ಗಾಂಧಿ ನಮಗೆಲ್ಲರೂ ಕೂಡ ಗೊತ್ತು, ನಮ್ಮ ದೇಶದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಆಗಿದ್ದರು. 1991ನೇ ಇಸ್ವಿಯಲ್ಲಿ ಇವರನ್ನ ಹತ್ಯೆ ಮಾಡಲಾಯಿತು. ಇನ್ನು ತಮಿಳುನಾಡಿನ ಶ್ರೀಪೆರಂಬದೂರು ಬಳಿಯಲ್ಲಿ ಅವರು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಂತಹ ಸಮಯದಲ್ಲಿ LTTEಯ ಉಗ್ರಗಾಮಿಗಳು ಅವರನ್ನು ಹತ್ಯೆಗೈದರು. ಸೊ ಅವರ ಅವರ ಹುಟ್ಟಿದಬ್ಬವನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸದ್ಭಾವನ್ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಸದ್ಭಾವನಾ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಇದು ಅವರ ಪುಣ್ಯತಿಥಿ. ಅವರ ಪುಣ್ಯತಿಥಿಯನ್ನು ಯಾವ ದಿನ ಅಂತ ಆಚರಣೆ ಮಾಡ್ತೀವಿ ಅಂತ ಈ ವಿಡಿಯೋದ ಕೊನೆಯಲ್ಲಿ ಪ್ರಶ್ನೆಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಲಾಸ್ಟಲ್ಲಿ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಿ. ಸೊ ಸದ್ಯಕ್ಕೆ ಈ ರಾಜೀವ್ ಗಾಂಧಿ ನ್ಯಾಯ್ ಯೋಜನೆ ಅಂತಕ್ಕಂತಹದ್ದು ರಾಜೀವ್ ಗಾಂಧಿಯವರ ಪುಣ್ಯತಿಥಿಯಂದು ಛತ್ತೀಸ್ಗಢ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಒಂದು ರೈತರ ಪರವಾದಂತಹ ಯೋಜನೆ. ನಮಗೆ ಜಸ್ಟ್ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. 3ನೇ ಸುದ್ದಿ ನೋಡ್ತಾ ಹೋಗೋಣ. ಇರಾನಿಯನ್ ಟ್ಯಾಂಕರ್ಸ್ ವಿಲ್ ಗೆಟ್ ಮಿಲಿಟರಿ ಎಸ್ಕಾರ್ಟ್ ವೆನಿಜುವೆಲಾ. ನೋಡಿ, ಪ್ರಪಂಚಾದ್ಯಂತ ಕೊರೋನಾ ವೈರಸ್ ಬಾಧನೆ ಕೊಡ್ತಾ ಇದ್ರೂ ಕೂಡ ಕೆಲವೊಂದು ದೇಶಗಳು ಈಗಲೂ ಕೂಡ ಹಗ್ಗ ಜಗ್ಗಾಟದಲ್ಲಿ ತೊಡಗಿದಾವೆ. ಅದರಲ್ಲಿ ಮತ್ತೊಂದು ಪ್ರಮುಖ ಎಕ್ಸಾಂಪಲ್ ಅಂತ ಹೇಳಿದ್ರೆ ವೆನಿಜುವೆಲಾ ವರ್ಸಸ್ ಅಮೆರಿಕಾ. ಸೊ ನಮಗೆ ಗೊತ್ತಿರೋ ರೀತಿ ಅಮೆರಿಕ ಖಂಡದಲ್ಲಿ ವೆನಿಜುವೆಲಾ ಮತ್ತು ಅಮೆರಿಕ ಸಾಕಷ್ಟು ಜಟಾಪಟಿಯಲ್ಲಿ ತೊಡ್ಕೊಂಡಿದ್ದಾವೆ. ಇದರ ಇತಿಹಾಸವನ್ನು ಸ್ವಲ್ಪ ಕೆದಕ್ತಾ ಹೋಗಬೇಕಾಗುತ್ತೆ. ಸೊ ಬೇಸಿಕಲಿ ಅಮೆರಿಕಕ್ಕೂ ಮತ್ತು ವೆನಿಜುವೆಲಾಕ್ಕೂ ಜಗಳ ಏನಕ್ಕಪ್ಪ ಅಂತ ಹೇಳಿದ್ರೆ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂತಹ ವ್ಯಕ್ತಿ ನಿಕೋಲಸ್ ಮಡುರೋ ಅವರು ಪ್ರಸಕ್ತವಾಗಿ ವೆನಿಜುವೆಲಾದ ಅಧ್ಯಕ್ಷರಾಗಿದ್ದಾರೆ. ಬಟ್ ಅಮೆರಿಕ ಹೇಳುವಂತಹದ್ದು ನಿಕೋಲಸ್ ಮಡುರೋ ಅವರಿಗೆ ಅಲ್ಲಿನ ಅಧ್ಯಕ್ಷರಾಗುವಂತಹ ಅರ್ಹತೆ ಇಲ್ಲ, ಬದಲಾಗಿ ಅಲ್ಲಿನ ಪ್ರಸಕ್ತ ವಿರೋಧ ಪಕ್ಷದ ನಾಯಕ ಆಗಿರತಕ್ಕಂತಹ ಹುವಾನ್ ಗ್ವಾಯ್ಡೋ ಅವರು ಅಲ್ಲಿನ ಅಧ್ಯಕ್ಷರಾಗಬೇಕು ಅಂತಕ್ಕಂತಹದ್ದು ಅಮೆರಿಕ ಸೇರಿದಂತೆ ಹಲವಾರು ಪಾಶ್ಚಿಮಾತ್ಯ ದೇಶಗಳ ಒಂದು ಒತ್ತಾಯ ಆಗಿದೆ. ಬಟ್ ನಿಕೋಲಸ್ ಮಡುರೋ ಅವರ ಬೆಂಬಲಕ್ಕೆ ರಷ್ಯಾ, ಚೀನಾ ಸೇರಿದಂತೆ ಹಲವಾರು ದೇಶಗಳು ಕೂಡ ನಿಂತಿದ್ದಾವೆ. ಇದು ಬೇಸಿಕ್ ಅಲ್ಲಿ ಜಗಳ ಆಗ್ತಿರೋದಕ್ಕೆ ಕಾರಣ. ನೋಡಿ, ಇಲ್ಲಿ JUAN ಅಂತ ಇದೆ, ಅದನ್ನು ಜುವಾನ್ ಅಲ್ಲ, ಬದಲಾಗಿ ಹುವಾನ್ ಅಂತ ನಾವು ಪ್ರೊನೌನ್ಸ್ ಮಾಡ್ತೀವಿ. ಅದೊಂದು ಸ್ಪ್ಯಾನಿಷ್ ನೇಮ್. ಸೊ ವಿರೋಧ ಪಕ್ಷದ ನಾಯಕ ಹುವಾನ್ ಗ್ವಾಯ್ಡೋ ಅವರ ಪರವಾಗಿ ಅಮೆರಿಕ ಬ್ಯಾಟಿಂಗ್ ಮಾಡ್ತಾನೆ ಇದೆ. ಸೊ ಇದೇ ಸಂದರ್ಭದಲ್ಲಿ ಅಮೆರಿಕ ವೆನಿಜುವೆಲಾಕ್ಕೆ ಎಲ್ಲ ರೀತಿಯಿಂದನೂ ಕೂಡ ನಿರ್ಬಂಧನೆಗಳನ್ನು ವಿಧಿಸಿಬಿಟ್ಟಿತ್ತು. ಸೊ ಅವರಿಗೆ ಮೂಲಭೂತವಾಗಿ ಬೇಕಾಗಿರತಕ್ಕಂತಹ ಇಂಧನವನ್ನು ಆಮದು ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗಿತ್ತು. ಸೊ ಹಾಗಾಗಿ ಅವರ ನೆರವಿಗೆ ಬಂದಿರತಕ್ಕಂತಹದ್ದು ಇರಾನ್ ದೇಶ ವೆನಿಜುವೆಲಾ ಜೊತೆ ಅದರ ಒಂದು ಮಿತ್ರ ದೇಶ. ಸೊ ಅವರು ಟ್ಯಾಂಕರ್ಗಳಲ್ಲಿ ಈ ಫ್ಯೂಯಲನ್ನು ಅಂದರೆ ಇಂಧನವನ್ನು ವೆನಿಜುವೆಲಾಕ್ಕೆ ಕಳಿಸ್ಕೊಡ್ತಾ ಇದ್ರು. ಬಟ್ ಇದಕ್ಕೆ ಅಮೆರಿಕ ತಡೆ ಒಡ್ಬೋದು ಅಂತ ಒಂದು ಮುನ್ಸೂಚನೆ ಸಿಗ್ತಾ ಹೋಗಿದೆ. ಸೊ ಹಾಗಾಗಿ ಇರಾನ್ ದೇಶದಿಂದ ಬರ್ತಿರ್ತಕ್ಕಂತಹ ಆಯಿಲ್ ಟ್ಯಾಂಕರ್ಗಳಿಗೆ ವೆನಿಜುವೆಲಾ ಸೇನೆ ಭದ್ರತೆಯನ್ನು ಒದಗಿಸುತ್ತೆ ಅಂತೇಳಿ ಅಲ್ಲಿನ ಮುಖ್ಯಸ್ಥ ವೆನಿಜುವೆಲಾದ ಪ್ರೆಸಿಡೆಂಟ್ ನಿಕೋಲಸ್ ಮಡುರೋ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗೇನಾದರೂ ಆಯಿತು ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ಜಟಾಪಟಿನೇ ಏರ್ಪಡೋದ್ರಲ್ಲಿ ಯಾವುದೇ ಸಂಶಯ ಬೇಡ. ಆ್ಯಂಡ್ ಮತ್ತೊಂದು ನಿಮಗೆ ಗೊತ್ತಿರಬೇಕು, ಇರಾನ್ ಕೂಡ ಯಾಕೆ ವೆನಿಜುವೆಲಾಗೆ ಸಪೋರ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಇರಾನ್ ಮತ್ತು ಅಮೆರಿಕ ನಡುವೆ ಕೂಡ ಜಟಾಪಟಿ ನಡೀತಾ ಇದೆ. ಹಾಗೆ ನೋಡಿದ್ರೆ ಅಮೆರಿಕದಲ್ಲಿ ಒಂದು ಪವರ್ಫುಲ್ ಕಾಯ್ದೆ ಇದೆ, ಕ್ಯಾಡ್ಸಾ ಅಂತ ಕರಿತೀವಿ. ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸಲ್ಲಿ ಬಹಳ ಕೇಳಿಬರ್ತಾ ಇರುತ್ತೆ ಈ ಒಂದು ಶಬ್ದ. ಕ್ಯಾಡ್ಸಾ ಅಂತ ಹೇಳಿದ್ರೆ ಕೌಂಟರಿಂಗ್ ಅಮೆರಿಕನ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆ್ಯಕ್ಟ್, ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಮೆರಿಕದ ವಿರೋಧಿಗಳನ್ನು ಮಣಿಸುವುದಕ್ಕೆ ನಿರ್ಬಂಧನೆಯನ್ನು ವಿಧಿಸುವುದು ಅಥವಾ ದಿಗ್ಬಂಧನೆಯನ್ನು ವಿಧಿಸುವುದು ಅಂತ ಒಂದು ಕಾಯ್ದೆ ಹೇಳುತ್ತೆ. ಅಮೆರಿಕಕ್ಕೆ ಯಾರು ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಾರೆ ಅವರ ಮೇಲೆ ಈ ಕ್ಯಾಡ್ಸಾವನ್ನು ಹೇರಲಾಗುತ್ತೆ. ಇದನ್ನು ಒಂದು ಬಾರಿ ಇಂಪೋಸ್ ಮಾಡಿದ್ರು ಅಂತ ಹೇಳಿದ್ರೆ, ದಿಗ್ಬಂಧನೆಯನ್ನು ಹಾಕಿದ್ರು, ನಿರ್ಬಂಧವನ್ನು ಹಾಕಿದ್ರು ಅಂತ ಹೇಳಿದ್ರೆ
ಅಮೆರಿಕದ ಮಿತ್ರ ರಾಷ್ಟ್ರಗಳು ಆ ಒಂದು ದೇಶದೊಂದಿಗೆ ಯಾವುದೇ ವ್ಯಾಪಾರ ಸಂಬಂಧವನ್ನು ಹೊಂದುವಂತಿಲ್ಲ. ಸೊ ಒಂದು ಮಾತು ನೆನ್ಪಿಟ್ಕೋಬೇಕು, ಪ್ರಸಕ್ತವಾಗಿ ಕೇವಲ 3 ದೇಶಗಳ ಮೇಲೆ ಈ ಕ್ಯಾಟ್ಸಾವನ್ನು ಹೇರಲಾಗಿದೆ. ಅದರಲ್ಲಿ ಮೊದಲನೇದಾಗಿ ನಿಮಗೆ ಕಾಣಿಸ್ಕೊಳ್ಳೋದು ಇದೇ ಇರಾನ್ ದೇಶ, ಅದೇ ರೀತಿ ನಿಮಗೆ ಉತ್ತರ ಕೊರಿಯಾ, ನಾರ್ತ್ ಕೊರಿಯಾ ಕೂಡ ಕಾಣಿಸ್ಕೊಳ್ಳುತ್ತೆ, ಆ್ಯಂಡ್ ಕೊನೆಯದಾಗಿ ರಷ್ಯಾ ದೇಶ ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇದೇ ಕಾರಣದಿಂದ ಭಾರತ ಇರಾನ್ ದೇಶದಿಂದ ಆಮದು ಮಾಡ್ಕೊಳ್ತಿದ್ದಂತಹ ಕಚ್ಚಾ ತೈಲವನ್ನು ಭಾರತ ಸ್ಟಾಪ್ ಮಾಡಿಬಿಟ್ಟು ಬೇರೆ ದೇಶಗಳಾದಂತಹ ಸೌದಿ ಅರೇಬಿಯಾ ಇರ್ಬೋದು ಅಥವಾ ಇರಾಕ್ ಇರ್ಬೋದು, ಅದೇ ರೀತಿ ಅಮೆರಿಕಾದಿಂದ ನಾವು ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ಕ್ಯಾಟ್ಸಾ ಆ್ಯಕ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಪ್ರಸಕ್ತವಾಗಿ ಏನು ವೆನಿಜುವೆಲಾ, ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಿರ್ತಕ್ಕಂತಹ ಒಂದು ತಿಕ್ಕಾಟ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಒಂದು ಅಂತಾರಾಷ್ಟ್ರೀಯ ಒಂದು ಪ್ರಮುಖವಾದಂತಹ ಸುದ್ದಿ ಇದು. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಹಮಾಲರ ಮೇಲೆ ಹೊರಲಾರದ ಹೊರೆ. ನೋಡಿ, ಇದು ಕೂಡ ಒಂದು ಅದ್ಭುತವಾದಂತಹ ಒಂದು ಆರ್ಟಿಕಲ್ ಇವತ್ತಿನ ಕನ್ನಡ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹದ್ದು, ಪ್ರಜಾವಾಣಿ ಪೇಪರಲ್ಲಿ. ಸೊ ನಾವು ಇತ್ತೀಚೆಗಷ್ಟೇ APMC ಕಾಯ್ದೆ ಬಗ್ಗೆ, ಅದರ ಒಂದು ತಿದ್ದುಪಡಿ, ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸ್ತು ಮುಂತಾದಂತಹ ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಬಟ್ ಅಲ್ಲಿ ನಾವು ರೈತರ ಹಿತಾಸಕ್ತಿ, APMCಯಲ್ಲಿರ್ತಕ್ಕಂತಹ ದಲ್ಲಾಳಿಗಳು, ವ್ಯಾಪಾರಿಗಳು ಮುಂತಾದಂತಹ ದೃಷ್ಟಿಕೋನದಿಂದ ನೋಡ್ತಾ ಹೋದ್ವಿ. ಬಟ್ ನಾವೆಲ್ಲರೂ ಕೂಡ ಮರ್ತಿದ್ದಂತಹದ್ದು ಮತ್ತೋರ್ವ ಪ್ರಮುಖ ಪಾಲುದಾರ ಆಗಿರ್ತಕ್ಕಂತಹ ಹಮಾಲರು. ಹಮಾಲ ಅಂತ ಅಂದ್ರೇನು? ಈ ಮಾರುಕಟ್ಟೆಗಳಲ್ಲಿ ಈ ಒಂದು ಕೃಷಿ ಉತ್ಪನ್ನಗಳ ಮೂಟೆಯನ್ನು ಹೊರುವಂತಹ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಹಮಾಲರು ಅಂತ ಕರಿತೀವಿ. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ, ರಾಜ್ಯಾದ್ಯಂತ ಸುಮಾರು 502 ಕೃಷಿ ಮಾರುಕಟ್ಟೆಗಳು ಕಂಡುಬರುತ್ತೆ. ಅದರಲ್ಲಿ 30,000ದಷ್ಟು ನೋಂದಾಯಿತ ಹಮಾಲರು ಅಥವಾ ಅವ್ರನ್ನ ಪೇಟೆ ಕಾರ್ಯಕರ್ತರು ಅಂತ ಕೂಡ ಕರೀತಾರೆ, ಅವರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಮೂಟೆಯನ್ನು ಹೊತ್ತಲ್ಲಿ ಅವರಿಗೆ 5 ರೂಪಾಯಿ ಕಮಿಷನ್ ಸಿಗುತ್ತೆ. ಸೊ ಇಷ್ಟೊಂದು ಚಿಕ್ಕ ಲಾಭಕ್ಕಾಗಿ ಅವರು ಮೈ ಮುರಿದು ಪ್ರತಿನಿತ್ಯ ದುಡಿತಾ ಇರ್ತಾರೆ. ಅವರಷ್ಟೇ ಅಲ್ಲ, ಅಲ್ಲಿ ಹಲವಾರು ಮಹಿಳೆಯರು ಕೂಡ ಕೆಲಸ ಮಾಡ್ತಾರೆ. ಅಲ್ಲಿ ತ್ಯಾಜ್ಯವನ್ನು ಆಯುವುದಾಗಲಿ, ಬಿಡಿಸುವುದಾಗಲಿ ಮತ್ತು ಚೀಲವನ್ನು ಜೋಡಿಸುವುದಾಗಲಿ ಮುಂತಾದಂತಹ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಹಿಳೆಯರು ಮತ್ತು ಈ ಭಾರವನ್ನು ಹೊರುವಂತಹ ಕೆಲಸವನ್ನು ಹಮಾಲರು ಮಾಡ್ತಾ ಹೋಗ್ತಾರೆ. ಬಟ್ APMC ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ರೆ APMCಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತವೆ. ಅದರ ಜೊತೆಗೆ ಏನು 30,000 ಜನ ಹಮಾಲರಿದ್ದಾರೆ ಮತ್ತು ಅವರೊಂದಿಗೆ ಇನ್ನಿತರ ಮಹಿಳೆಯರು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಾರೆ, ಅವರು ಕೂಡ ತಮ್ಮ ಒಂದು ಕೆಲಸವನ್ನು ಕಳ್ಕೊಳ್ತಾರೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಕಳವಳ ವ್ಯಕ್ತಪಡಿಸಲಾಗಿದೆ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಶಿರಸಿಯಲ್ಲಿ ಅಡಿಕೆ ಮಾರುಕಟ್ಟೆ ಕಂಡುಬರುತ್ತೆ, ರಾಯಚೂರಿನಲ್ಲಿ ಹತ್ತಿ ಮಾರುಕಟ್ಟೆ ಕಂಡುಬರುತ್ತೆ, ಟಿಪ್ಟೂರಿನಲ್ಲಿ ಕೊಬ್ಬರಿ ಮಾರುಕಟ್ಟೆ ಕಂಡುಬರುತ್ತೆ, ಬ್ಯಾಡಗಿಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆ, ಅದೇ ರೀತಿ ಬೆಂಗಳೂರಿನ ಯಶವಂತಪುರದಲ್ಲಿ ಆಲೂಗಡ್ಡೆ, ಈರುಳ್ಳಿ ಮುಂತಾದಂತಹ ಮಾರುಕಟ್ಟೆ. ಸೊ ಎಲ್ಲ ಮಾರುಕಟ್ಟೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಮಾಲರಿದ್ದಾರೆ, ಅವರ ಒಂದು ಹೊಟ್ಟೆಯ ಮೇಲೆ ಹೊಡೆದಂಗಾಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, APMC ಕಾಯ್ದೆಯನ್ನು ತಿದ್ದುಪಡಿ ಮಾಡಿಬಿಟ್ರೆ ಬಹುರಾಷ್ಟ್ರೀಯ ಕಂಪನಿಗಳು, ದೊಡ್ಡ ದೊಡ್ಡ ಆಹಾರ ಸಂಸ್ಕರಣಾ ಘಟಕಗಳು ನೇರವಾಗಿ ರೈತನ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಈ ಒಂದು ಸಾಮಗ್ರಿಗಳನ್ನು ಖರೀದಿ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಹಮಾಲನಿಗೆ ತನ್ನ ಒಂದು ಕೆಲಸ ತಪ್ಪೋಗುತ್ತೆ. ಸೊ ಆ ಒಂದು ವಿಷಯದ ಬಗ್ಗೆ ಇಲ್ಲಿ ಬೆಳಕು ಚೆಲ್ತಾ ಇದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ರೈತರಿಗಾಗುವ ಲಾಭವೇನು ಅಂತ. ನೋಡಿ, ಸುಮ್ಮನೆ ಊಹಾಪೋಹಗಳಿಗೆ ಕಿವಿ ಕೊಟ್ಟು ರೈತರು ವದಂತಿಗಳಿಗೆ ಕಿವಿ ಕೊಡಬಾರ್ದು. ಬಿಕಾಸ್ ರೈತರಿಗೆ ಇದರಿಂದ ಸಾಕಷ್ಟು ಬೆನಿಫಿಟ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಕಾಸ್ ಒಂದು ಮಾತು ನೆನ್ಪಿಟ್ಕೋಬೇಕು, APMC ಮಾರುಕಟ್ಟೆಗೆ ಅವರು ವಸ್ತುಗಳನ್ನು, ಕೃಷಿ ಉತ್ಪನ್ನಗಳನ್ನ ತೆಗೆದುಕೊಂಡು ಬರಬೇಕು ಅಂದರೆ ಸಾಗಾಟದ ವೆಚ್ಚವನ್ನು ಅವರೇ ಭರಿಸಬೇಕಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್. ಇದೇ ಸುಮಾರು 40% ಅವರ ಒಂದು ಹಣವನ್ನು ಕಿತ್ಕೊಂಡ್ಬಿಡುತ್ತೆ. ಆ್ಯಂಡ್ ಅಲ್ಲಿ ಹಮಾಲರು ಅಂದರೆ ಅನ್ಲೋಡ್ ಮಾಡೋದು, ಲೋಡ್ ಮಾಡೋದಕ್ಕೆ ಕೂಡ ಅವರೇ ಖರ್ಚು ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಖರ್ಚುಗಳಿರುತ್ತೆ ರೈತರಿಗೆ. ಬಟ್ ಅದೇ APMC ಕಾಯ್ದೆ ಸಡಿಲಗೊಳ್ತು ಅಂತ ಹೇಳಿದ್ರೆ ಉದ್ಯಮಿಗಳೇ, ವ್ಯಾಪಾರಿಗಳೇ ರೈತನ ಮನೆ ಬಾಗಿಲಿಗೆ ಬಂದು ಖರೀದಿಸ್ತಾರೆ. ಸೊ ಆವಾಗ ರೈತನಿಗೆ ಈ ಸಾಗಾಟ ವೆಚ್ಚವನ್ನು ಭರಿಸುವಂತಹ ಒಂದು ನೆಸೆಸಿಟಿ ಕಂಡು ಬರಲ್ಲ. ಅದೇ ರೀತಿ ಒಂದು ವೇಳೆ ಅವನಿಗೆ ಏನಾದರೂ ಅಲ್ಲಿನ ಬೆಲೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಆತ ಬಂದ್ಬಿಟ್ಟು APMC ಮಾರುಕಟ್ಟೆಗಳಲ್ಲೇ ಮಾರಾಟ ಮಾಡಬಹುದು. ಸೊ ಇದನ್ನು ಈ ಒಂದು ಆರ್ಟಿಕಲ್ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗುತ್ತೆ. ನಮಗೆ ಇಂತಹ ಚಿಕ್ಕ ದುರ್ಬಲ ವರ್ಗದ ಜನರ ಒಂದು ಬವಣೆ ಕೂಡ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಪ್ರೈವೇಟ್ ಏರ್ಲೈನ್ಸ್ ಟು ಜಾಯಿನ್ ವಂದೇ ಭಾರತ್ ಮಿಷನ್. ನೋಡಿ, ವಂದೇ ಭಾರತ್ ಮಿಷನ್ ಅಂದರೆ ನಾವು ಕೂಡ ಇದು ಇತ್ತೀಚೆಗಷ್ಟೇ ಮಾತಾಡಿದ್ವಿ. ವಂದೇ ಭಾರತ್ ಮಿಷನ್ ಬರುತ್ತೆ, ಅದೇ ರೀತಿ ಸಮುದ್ರ ಸೇತು ಮಿಷನ್ ಬರುತ್ತೆ. ಆ್ಯಂಡ್ ಸೊ ಮುಂತಾದಂತಹ ಕೆಲವೊಂದು ಯೋಜನೆಗಳು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು. ಇದರಲ್ಲಿ ವಂದೇ ಭಾರತ್ ಅಂತ ಹೇಳಿದ್ರೆ ವಿದೇಶಗಳಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ಭಾರತೀಯರನ್ನು ವಾಯು ಮಾರ್ಗಗಳಲ್ಲಿ ವಿಮಾನಗಳ ಮೂಲಕ ವಾಪಸ್ ಭಾರತಕ್ಕೆ ಕರೆದುಕೊಂಡು ಬರ್ತಕ್ಕಂತಹ ಒಂದು ಯೋಜನೆ. ಇದನ್ನು ವಂದೇ ಭಾರತ್ ಮಿಷನ್ ಅಂತ ಕರಿತೀವಿ. ಬಟ್ ನಾವು ಡಿಸ್ಕಸ್ ಮಾಡ್ತಾ ನೋಡಿದ್ದೀವಿ, ಪ್ರಸಕ್ತವಾಗಿ ವಂದೇ ಭಾರತ್ ಮಿಷನನ್ನು ಕೇವಲ ಏರ್ ಇಂಡಿಯಾ ವಿಮಾನಗಳು ಮಾತ್ರ ನಡೆಸ್ತಾ ಇದ್ದಾವೆ. ಏನು ಏರ್ ಇಂಡಿಯಾದ ಕೈ ಕೆಳಗೆ
ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತಕ್ಕಂತಹ ಒಂದು ಸಂಸ್ಥೆ ಬರುತ್ತೆ. ಏರ್ ಇಂಡಿಯಾ ಅಂದರೆ ನಮ್ಮ ಭಾರತದ ಸರ್ಕಾರಿ ಸ್ವಾಮ್ಯದ ವಿಮಾನಯಾನ ಸಂಸ್ಥೆ. ಅದರ ಕೆಳಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತಕ್ಕಂತಹ ಮತ್ತೊಂದು ಚಿಕ್ಕ ಸಂಸ್ಥೆ ಬರುತ್ತೆ. ಇದನ್ನು ನಾವು ಬಜೆಟ್ ಏರ್ಲೈನ್ಸ್ ಅಂತ ಕರಿತೀವಿ, ಅಂದರೆ ಕಡಿಮೆ ವೆಚ್ಚದ ವಿಮಾನಗಳು. ಸೊ ಇದು ತನ್ನ ಕೇಂದ್ರ ಕಚೇರಿಯನ್ನು ಕೇರಳದ ಕೊಚ್ಚಿ ಅಲ್ಲಿ ಹೊಂದಿದೆ. ಸೊ ಇದರ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನಗಳನ್ನು ಬಳಸಲಾಗ್ತಾ ಇತ್ತು. ಬಟ್ ಇದಕ್ಕೆ ಖಾಸಗಿ ವಿಮಾನಯಾನ ಸಂಸ್ಥೆಗಳು ಕೂಡ ಒಂದು ಇಂಟ್ರೆಸ್ಟನ್ನು ವ್ಯಕ್ತಪಡಿಸಿದ್ವು. ಅದನ್ನು ಮನಸಿರ್ತಕ್ಕಂತಹ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಇಂಡಿಗೋ ಫ್ಲೈಟ್ಸ್ಗಳನ್ನು ಕೂಡ, ಇಂಡಿಗೋ ವಿಮಾನಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಸೊ ಬಹಳ ಪ್ರಮುಖ, ಬಿಕಾಸ್ ಇಂಡಿಗೋ ಅಂತಕ್ಕಂತಹದ್ದು ಖಾಸಗಿ ವಲಯದ ಒಂದು ಪ್ರಮುಖ ವಿಮಾನಯಾನ ಸಂಸ್ಥೆ. ಹಾಗೆ ನೋಡಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ಜನ ಪ್ರಯಾಣಿಕರನ್ನು ಸಾಗಾಟ ಮಾಡುವುದು ಮತ್ತು ಅತಿ ಹೆಚ್ಚು ವಿಮಾನಗಳನ್ನು ಹೊಂದಿರತಕ್ಕಂತಹ ವಿಮಾನಯಾನ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಇದೇ ಇಂಡಿಗೋ ಸಂಸ್ಥೆ. ಇದು ಕೂಡ ಒಂದು ಬಜೆಟ್ ಏರ್ಲೈನ್ಸ್. ಇದರ ಒಂದು ಕೇಂದ್ರ ಕಚೇರಿ ಹರಿಯಾಣದ ಗುರುಗ್ರಾಮ್ ಏನು ಬರುತ್ತೆ, ಗುರುಗಾಂವ್ ಅಥವಾ ಗುರುಗ್ರಾಮ ಅಂತ ನಾವೇನು ಕರಿತೀವಿ, ಅಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ತುಂಬ ಇಂಪಾರ್ಟೆಂಟ್. ಪ್ರಸಕ್ತವಾಗಿ ಅತಿ ದೊಡ್ಡ ಭಾರತೀಯ ವಿಮಾನಯಾನ ಸಂಸ್ಥೆ ಅಂತಲೇ ಕರಿಬೋದು. ಪ್ರಸಕ್ತವಾಗಿ ಇದರ CEO ಯಾರು ಅಂತ ಹೇಳಿದ್ರೆ ರೊನಜೋಯ್ ದತ್ತಾ ಅಂತ. ಅವರು ಪ್ರಸಕ್ತವಾಗಿ ಇಂಡಿಗೋದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಾರೆ. ನೋಟ್ ಡೌನ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಬೇರೆ ಬೇರೆ ಏನು ಉದ್ದಿಮೆಗಳ ಮುಖ್ಯಸ್ಥರು ಅವಾಗವಾಗ ಪ್ರಶ್ನೆಗಳಲ್ಲಿ ಕೇಳ್ತಾನೆ ಇರ್ತಾರೆ. ಸೊ ಇವರು ಕೂಡ ಈಗ ಈ ಒಂದು ವಂದೇ ಭಾರತ್ ಮಿಷನ್ಗೆ ಕೈ ಜೋಡಿಸಿದ್ದಾರೆ. ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗೋಣ. ಸುದ್ದಿ ಹೇಳುತ್ತೆ, ಶ್ರಮಿಕ್ ರೈಲುಗಳಲ್ಲಿ ಚನ್ನಪಟ್ಟಣ ಗೊಂಬೆ. ನೋಡಿ, ಇದು ಕನ್ನಡಿಗೆ ಒಂದು ಹೆಮ್ಮೆ ಆಗಬೇಕಾದಂತಹ ಒಂದು ವಿಚಾರ. ನೋಡಿ, ನಮಗೆ ಗೊತ್ತಿರೋ ರೀತಿ ಶ್ರಮಿಕ್ ರೈಲ್ ಅಂದ್ರೇನು, ಶ್ರಮಿಕ್ ಸ್ಪೆಷಲ್ ಅಥವಾ ಶ್ರಮಿಕ್ ವಿಶೇಷ ರೈಲು ಅಂತ ಆರಂಭಿಸಲಾಗಿದೆ ಭಾರತೀಯ ರೈಲ್ವೆ ವತಿಯಿಂದ. ನೋಡಿ, ಏನು ವಲಸಿಗ ಕಾರ್ಮಿಕರು ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಿಲುಕೊಂಡಿದ್ರು, ಅವರನ್ನು ವಾಪಸ್ ತಮ್ಮ ತವರೂರಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನು ಭಾರತೀಯ ರೈಲ್ವೆ ಮಾಡ್ತಾ ಇದೆ. ಈ ಒಂದು ಯೋಜನೆಗೆ ಶ್ರಮಿಕ್ ಸ್ಪೆಷಲ್ ಅಂತ ಹೆಸರಿಟ್ಟಿದ್ದಾರೆ. ಯಾವ ರೀತಿ ವಿಮಾನದಲ್ಲಿ ವಂದೇ ಭಾರತ್ ಇದೆಯೋ, ಅದೇ ರೀತಿ ಹಡಗುಗಳ ಮೂಲಕ ಸಮುದ್ರ ಸೇತು ಯೋಜನೆ ಇದೆಯೋ, ಅದೇ ರೀತಿ ರೈಲುಗಳ ಮೂಲಕ ವಲಸಿಗ ಕಾರ್ಮಿಕರನ್ನು ಕರೆದುಕೊಂಡು ಹೋಗುವಂತಹ ಯೋಜನೆಗೆ ಶ್ರಮಿಕ್ ಸ್ಪೆಷಲ್ ಟ್ರೈನ್ಸ್ ಅಂತ ಕರೀತಾ ಇದ್ರು. ಸೊ ಇದು ಒಂದು ಹೊಸ ಸುದ್ದಿ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ರೈಲ್ವೆ ಏನು ಈ ವಲಸಿಗರ ಮಕ್ಕಳು ಈ ಒಂದು ಜನನಿಬಿಡ ರೈಲುಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ತುಂಬ ಬೇಜಾರಿನಲ್ಲಿರ್ತಾರೆ, ಆತಂಕದಲ್ಲಿರ್ತಾರೆ. ಸೊ ಅವರ ಮುಖದ ಮೇಲೆ ಒಂದು ನಗುವನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಅದರ ಹೆಸರು ಪುಟ್ ದ ಸ್ಮೈಲ್ ಬ್ಯಾಕ್, ಅಂದರೆ ವಾಪಸ್ ನಗುವನ್ನು ಕೊಡಿಸ್ಬೇಕು ಅಂತ ಈ ಒಂದು ಯೋಜನೆ ಹೇಳುತ್ತೆ. ಸೊ ಎಲ್ಲರೂ ಕೂಡ ನೋಡೋ ಮಾಡ್ಕೋಬೇಕಾಗುತ್ತೆ. ಪುಟ್ ದ ಸ್ಮೈಲ್ ಬ್ಯಾಕ್ ಅಂದರೆ ಆ ವಲಸಿಗ ಕಾರ್ಮಿಕರ ಮಕ್ಕಳು ಏನು ತಮ್ಮ ನಗುವನ್ನು ಕಳ್ಕೊಂಡಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಅವರ ಮುಖದ ಮೇಲೆ ನಗುವನ್ನು ಮತ್ತೆ ಮೂಡಿಸಬೇಕು ಅನ್ನೋದು ಭಾರತೀಯ ರೈಲ್ವೆಯ ಒಂದು ಆಸೆಯಾಗಿದೆ. ಸೊ ಹಾಗಾಗಿ ಅವರು ಒಂದು ವಿನೂತನವಾದಂತಹ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ರೈಲ್ಗಳಲ್ಲಿ ಚನ್ನಪಟ್ಟಣ ಗೊಂಬೆಗಳನ್ನು ಇಡ್ತಕ್ಕಂತಹದ್ದು. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಚನ್ನಪಟ್ಟಣ ಬೊಂಬೆಗಳು ಎಲ್ಲರೂ ಕೂಡ ಕೇಳಿರ್ತೀರಾ. ಬೆಂಗಳೂರು ಟು ಮೈಸೂರು ಹೈವೇಯಲ್ಲಿ ಹೋಗಬೇಕಾದ್ರೆ ನಿಮಗೆ ಚನ್ನಪಟ್ಟಣದ ಬಳಿ ಈ ಒಂದು ಚನ್ನಪಟ್ಟಣ ಬೊಂಬೆಯನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಮಾರಾಟ ಮಾಡಲಾಗುತ್ತೆ. ರಾಮನಗರ ಜಿಲ್ಲೆಯಲ್ಲಿ ಈ ಚನ್ನಪಟ್ಟಣ ಅನ್ನುವಂತಹ ಒಂದು ಪಟ್ಟಣ ಕಂಡುಬರುತ್ತೆ. ಪ್ರಸಕ್ತವಾಗಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಈ ಚನ್ನಪಟ್ಟಣ ಪಟ್ಟಣ ಏನಿದೆ, ನಗರ ಏನಿದೆ, ಅದರ MLA ಆಗಿದ್ದಾರೆ, ಆ ಒಂದು ಕ್ಷೇತ್ರದ ಶಾಸಕರಾಗಿದ್ದಾರೆ. ಸೊ ಚನ್ನಪಟ್ಟಣದ ಗೊಂಬೆಗೆ ಬಹಳ ಹಿಂದೆನೇ GI ಟ್ಯಾಗ್ ಸಿಕ್ಕಿತ್ತು, ಭೌಗೋಳಿಕ ಸೂಚ್ಯಂಕ ಸಿಕ್ಕಿತ್ತು. ಸೊ ದೇಶಾದ್ಯಂತ ತನ್ನದೇ ಆದಂತಹ ಒಂದು ಖ್ಯಾತಿಯನ್ನು ಚನ್ನಪಟ್ಟಣದ ಬೊಂಬೆ ಗಳಿಸ್ಕೊಂಡಿದೆ. ಸೊ ಈ ಬೊಂಬೆಗಳನ್ನ ಖರೀದಿಸಿದ್ರೆ ಅಲ್ಲಿನ ರೈತರು, ಕಲಾವಿದರೇನಿದ್ದಾರೆ, ಸ್ಪೆಷಲಿ ಚನ್ನಪಟ್ಟಣದ ಬೊಂಬೆ ಮಾಡ್ತಕ್ಕಂತಹ ಆ ಕಲಾವಿದರಿಗೂ ಹೆಲ್ಪ್ ಮಾಡ್ದಂಗಾಗುತ್ತೆ. ಜೊತೆಗೆ ಈ ರೈಲುಗಳಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂತಹ ಪುಟ್ಟ ಪುಟ್ಟ ಮಕ್ಕಳಿಗೆ ಖುಷಿ ಕೂಡ ಕೊಟ್ಟಂಗಾಗುತ್ತೆ. ಹಾಗಾಗಿ ಭಾರತೀಯ ರೈಲ್ವೆ ಪುಟ್ ದ ಸ್ಮೈಲ್ ಬ್ಯಾಕ್ ಅನ್ನುವಂತಹ ಯೋಜನೆ ಅಡಿಯಲ್ಲಿ ಚನ್ನಪಟ್ಟಣದ ಗೊಂಬೆಗಳನ್ನು ಖರೀದಿ ಮಾಡಿಬಿಟ್ಟು ಟ್ರೈನ್ಗಳಲ್ಲಿ ಇಡ್ತಾ ಹೋಗ್ತಾರೆ. ಆ್ಯಂಡ್ ಯಾಕೆ ಚನ್ನಪಟ್ಟಣದ ಬೊಂಬೆಯನ್ನೇ ಅವರು ತಗೊಂಡ್ರು ಅಂದರೂ ಕೂಡ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಮೃದುವಾದ ಕಟ್ಟಿಗೆಗಳಿಂದ ಮಾಡಲ್ಪಟ್ಟಿರುತ್ತೆ, ಜೊತೆಗೆ ನೈಸರ್ಗಿಕ ಬಣ್ಣಗಳನ್ನು ಒಳಗೊಂಡಿರುತ್ತೆ. ಸೊ ಹಾಗಾಗಿ ನೋಡೋಕ್ಕೂ ಕೂಡ ಬಹಳ ಆಕರ್ಷಕವಾಗಿರುತ್ತೆ ಆ್ಯಂಡ್ ಮಕ್ಕಳಿಗೆ ಬಹಳ ಸೇಫ್ ಕೂಡ ಆಗಿರುತ್ತೆ, ಸುರಕ್ಷಿತವಾಗಿರುತ್ತೆ. ಹಾಗಾಗಿ ಇದನ್ನು ಮಾಡಿದ್ದಾರೆ. ಸೊ ಇದರಿಂದ ಗೊಂಬೆ ತಯಾರಕರಿಗೂ ಕೂಡ ಸಾಕಷ್ಟು ಲಾಭ ಉಂಟಾಗ್ತದೆ. ಒಂದು ಉತ್ತಮವಾದಂತಹ ಯೋಜನೆ, ಪರೀಕ್ಷೆಗಳಲ್ಲಿ ಕೇಳಬಹುದು. ಮುಂದಿನ ಸುದ್ದಿ ನೋಡೋದಾದರೆ, ಒಡಿಶಾ ಅಡಾಪ್ಟ್ಸ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಿಸ್ಟಮ್. ನೋಡಿ, ಇತ್ತೀಚೆಗಷ್ಟೇ ಯಾವ ರೀತಿ ನಮ್ಮ ಕೇಂದ್ರ ಸರ್ಕಾರ ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಅನ್ನುವಂತಹ ಯೋಜನೆ ಅಡಿಯಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ಘೋಷಣೆ ಮಾಡಿದ್ರು. ಅದರ ಅಡಿಯಲ್ಲಿ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದ್ರೆ ಏನು? ಗುತ್ತಿಗೆ ಕೃಷಿ ಅಂತ ಕನ್ನಡದಲ್ಲಿ ಕರಿಬೋದು. ಗುತ್ತಿಗೆ ಕೃಷಿ ಅಂತ ಹೇಳಿದ್ರೆ ನೋಡಿ, ಬೆಳೆ ಬೆಳೆಯೋದಕ್ಕೆ ಮುಂಚೆನೆ
ಒಬ್ಬ ರೈತ ಯಾವುದಾದ್ರೂ ಒಂದು ಕಂಪನಿ ಅಥವಾ ದೊಡ್ಡ ಉದ್ಯಮಿ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾನೆ. ಇಂತಹ ತಳಿಯ ಇಂತಹ ಬೆಳೆಯನ್ನು ನೀವು ಬೆಳೆದ್ರೆ ಅದನ್ನು ಸಂಪೂರ್ಣವಾಗಿ ನಾವು ಖರೀದಿ ಮಾಡಿಕೊಂಡು ನಿಮಗೆ ಇಷ್ಟು ಹಣವನ್ನು ಸಂದಾಯ ಮಾಡ್ತೀವಿ ಅಂತೇಳಿ ಮೊದಲೇ ಕಂಪನಿಗಳು ರೈತನೊಂದಿಗೆ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ. ಹೀಗೆ ಅಗ್ರಿಮೆಂಟ್ ಮಾಡ್ಕೊಳೋದ್ರಿಂದ ರೈತನಿಗೆ ಬೆಲೆಯಲ್ಲಿ ಒಂದು ಸ್ಥಿರತೆ ಸಿಗುತ್ತೆ, ಒಂದು ಸರ್ಟೆನಿಟಿ ಇರುತ್ತೆ, ಮುಂದೆ ಈ ಬೆಳೆಯನ್ನು ಬೆಳೆದ್ರೆ ನನಗೆ ಎಷ್ಟು ಬೆಲೆ ಸಿಗುತ್ತೆ ಅಂತ. ಆ್ಯಂಡ್ ಆ ಕಂಪನಿಯವರಿಗೂ ಕೂಡ ನಾವು ಇಷ್ಟು ಹಣದಲ್ಲಿ ಇಷ್ಟು ಬೆಳೆಯನ್ನು ಖರೀದಿ ಮಾಡ್ಬೋದು ಅಂತ ಒಂದು ಶ್ಯೂರಿಟಿ ಸಿಗುತ್ತೆ. ಸೊ ಹಾಗಾಗಿ ಅದನ್ನು ನಾವು ಒಪ್ಪಂದ ಕೃಷಿ ಅಥವಾ ಗುತ್ತಿಗೆ ಕೃಷಿ ಅಂತ ಕರಿಬೋದು, ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸೊ ನಮ್ಮ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ಕೈಗೊಂಡಿತ್ತು. ಬಿಕಾಸ್ ಕಳೆದ 2 ದಶಕಗಳಿಂದಲೂ ಕೂಡ ಸಾಕಷ್ಟು ತಜ್ಞರು ಈ ಕಾಂಟ್ರಾಕ್ಟ್ ಫಾರ್ಮಿಂಗನ್ನು ದೇಶದಲ್ಲಿ ಜಾರಿಗೊಳಿಸಬೇಕು ಅಂತೇಳಿ ಒಂದು ಕೂಗನ್ನು ಎಬ್ಬಿಸ್ತಾ ಇದ್ರು. ಅದನ್ನು ಮಾನ್ಯ ಮಾಡಿರತಕ್ಕಂತಹ ಕೇಂದ್ರ ಸರ್ಕಾರ ಇದನ್ನು ಕಾನೂನುಬದ್ಧಗೊಳಿಸ್ತೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನನ್ನು ಜಾರಿಗೊಳಿಸ್ತೀವಿ ಅಂತ ಘೋಷಣೆ ಮಾಡಿತ್ತು. ಸೊ ಇದರ ಅಡಿಯಲ್ಲಿ ಒಡಿಶಾ ದೇಶ ಆಲ್ರೆಡಿ ಈ ಗುತ್ತಿಗೆ ಕೃಷಿಯನ್ನು ಜಾರಿಗೊಳಿಸ್ಬಿಟ್ಟಿದೆ, ಇಂಪ್ಲಿಮೆಂಟ್ ಮಾಡಿಬಿಟ್ಟಿದೆ. ಸೊ ಒಡಿಶಾದಲ್ಲಿ BJD ಬಿಜು ಜನತಾದಳ್ ಪಕ್ಷದ ನವೀನ್ ಪಟ್ನಾಯಕ್ ಅವರು ಅಲ್ಲಿ ಒಂದು ಸರ್ಕಾರವನ್ನು ಮುನ್ನಡೆಸ್ತಿದ್ದಾರೆ, ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಇವರು ಸದಾ ವಿನೂತನವಾದಂತಹ ಯೋಜನೆಗಳಿಂದ ಗಮನ ಸೆಳೀತಾನೆ ಇರ್ತಾರೆ. ಸೊ ಇವಾಗ ಬಂದಿರತಕ್ಕಂತಹ ಯೋಜನೆ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್. ಸೊ ಇದರಲ್ಲಿ ರೈತರ ಹಿತಾಸಕ್ತಿಯನ್ನು ಪ್ರಮುಖವಾಗಿ ಕಾಪಾಡಿಕೊಳ್ಳಲಾಗುತ್ತೆ, ಅವರಿಗೆ ಬೆಲೆಯಲ್ಲಿ ಒಂದು ಸ್ಥಿರತೆ ಸಿಗುತ್ತೆ, ಜೊತೆಗೆ ಉದ್ಯಮಿಗಳಿಗೂ ಕೂಡ ಲಾಭ ಆಗ್ತಾ ಹೋಗುತ್ತೆ. ಸೊ ಓವರ್ ಆಲ್ ಒಂದು ಆರ್ಥಿಕ ದೃಷ್ಟಿಯಿಂದ ಬಹಳ ಉತ್ತಮವಾದಂತಹ ಒಂದು ಯೋಜನೆ. ಸೊ ಕಾಂಟ್ರಾಕ್ಟ್ ಫಾರ್ಮಿಂಗನ್ನು ಒಡಿಶಾದಲ್ಲಿ ಕಾನೂನುಬದ್ಧಗೊಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯದಲ್ಲೇ ಕೇಂದ್ರ ಸರ್ಕಾರ ಕೂಡ ಒಂದು ಕಾನೂನನ್ನು ಜಾರಿಗೊಳಿಸುತ್ತೆ. ಆನಂತರ ದೇಶಾದ್ಯಂತ ಏಕರೂಪದಲ್ಲಿ ಇದು ಜಾರಿಗೆ ಬರುವಂತಹ ಸಾಧ್ಯತೆ ಇದೆ. ಇದರಿಂದ ರೈತರಿಗೆ ಸಾಕಷ್ಟು ಉಪಯೋಗ ಆಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಅಮೆಜಾನ್ ಎಂಟರ್ಸ್ ಇಂಡಿಯನ್ ಫುಡ್ ಡೆಲಿವರಿ ಮಾರ್ಕೆಟ್. ನೋಡಿ, ಅಮೆಜಾನ್ ಅಂತ ಎಲ್ಲರೂ ಕೂಡ ಕೇಳಿರ್ತೀರಾ. ಅಮೆರಿಕ ಮೂಲದ ಒಂದು ದೈತ್ಯ ಕಂಪನಿ. ಇವರು ಮುಂಚೆ ಏನು ಕೇವಲ ಒಂದು ಇ ಕಾಮರ್ಸ್ ಜೈಂಟ್ ಆಗಿದ್ದರು, ಅಂದರೆ ಕೇವಲ ಆನ್ಲೈನ್ನಲ್ಲಿ ವಸ್ತುಗಳನ್ನು ಡೆಲಿವರಿ ಕೊಡ್ತಕ್ಕಂತಹ ಒಂದು ಕೆಲಸಕ್ಕೆ ಮಾತ್ರ ಸೀಮಿತರಾಗಿದ್ದರು. ಬಟ್ ಈಗ ಅವರು ಬಹುತೇಕ ಎಲ್ಲ ರಂಗಗಳಿಗೆ ಕೂಡ ಎಂಟರ್ ಆಗಿದ್ದಾರೆ. ಅಮೆಜಾನ್ ಪ್ರೈಮ್ ಅಂತೇಳಿ ಅವರು ಏನು ವಿಡಿಯೋಗಳನ್ನು ಅಥವಾ ಸೀರಿಯಲ್ಗಳನ್ನು ಕೂಡ ಪಬ್ಲಿಷ್ ಮಾಡ್ತಾ ಇದ್ದಾರೆ, ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಬೇರೆ ಬೇರೆ ರಂಗದಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಆ್ಯಂಡ್ ಇವಾಗ ಅವರು ಭಾರತದ ಏನು ಆಹಾರ ಸರಬರಾಜಿತ್ತು, ಫುಡ್ ಡೆಲಿವರಿ, ನಾವೇನು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಮೂಲಕ ರೆಸ್ಟೋರೆಂಟ್ಗಳಿಂದ, ಹೋಟೆಲ್ಗಳಿಂದ ಸಿದ್ಧಪಡಿಸಿದ ಆಹಾರವನ್ನು ಆರ್ಡರ್ ಮಾಡ್ತೀವಿ, ಆ ಒಂದು ಬಿಸ್ನೆಸ್ಗೆ ಕೂಡ ಅಮೆಜಾನ್ ಭಾರತದಲ್ಲಿ ಎಂಟ್ರಿ ಆಗಿದೆ. ಇದನ್ನು ಅವರು ಬೆಂಗಳೂರಿನಲ್ಲಿ ಒಂದು ಪ್ರಾಯೋಗಿಕವಾಗಿ ಚಾಲನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಅಮೆಜಾನ್ ಅವರು ಈ ಒಂದು ಫುಡ್ ಡೆಲಿವರಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರಿಂದ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಅಂತಕ್ಕಂತಹ ಏನು ಆ್ಯಪ್ಗಳಿದ್ದಾವೆ ಅವರಿಗೆ ಒಂದು ಕಾಂಪಿಟೇಷನ್ ಕೊಟ್ಟಂಗಾಯಿತು. ಆ್ಯಂಡ್ ಒಂದು ಮಾತನ್ನು ನೆನ್ಪಿಟ್ಕೊಂಡಿರಬೇಕು, ಅಮೆಜಾನ್ ಕಂಪನಿಯ ಮುಖ್ಯಸ್ಥ ಯಾರು ಅಂತ ಹೇಳಿದ್ರೆ ಪ್ರಸ್ತುತವಾಗಿ ಜೆಫ್ ಬೆಜೋಸ್ ಅವರು. ಪ್ರಪಂಚದ ಅತ್ಯಂತ ಸಿರಿವಂತ ವ್ಯಕ್ತಿ ಜೆಫ್ ಬೆಜೋಸ್. ಇತ್ತೀಚೆಗಷ್ಟೇ ಅವರು ಇನ್ನು ಕೆಲವೇ ವರ್ಷಗಳಲ್ಲಿ ಪ್ರಪಂಚದ ಪ್ರಪ್ರಥಮ ಟ್ರಿಲಿಯನೇರ್ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಒಂದು ಸಮೀಕ್ಷೆ ಹೇಳಿದ್ದು. ಸೊ ಜೆಫ್ ಬೆಜೋಸ್ ಅವ್ರ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿ ಸ್ವಿಗ್ಗಿ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಪ್ರಸಕ್ತವಾಗಿ ಸ್ವಿಗ್ಗಿ ಕೇವಲ ಆಹಾರವನ್ನು ಮಾತ್ರ ಸರಬರಾಜು ಮಾಡ್ತಾ ಇತ್ತು, ಮನೆಗಳಿಗೆ ಡೆಲಿವರಿ ಕೊಡ್ತಾ ಇತ್ತು. ಬಟ್ ಇನ್ನು ಮುಂದೆ ಅವರು ಆಲ್ಕೋಹಾಲನ್ನು, ಅಂದರೆ ಮದ್ಯವನ್ನು ಕೂಡ ಮನೆಗೆ ಸರಬರಾಜು ಮಾಡ್ತಾರೆ ಅಂತ ಒಂದು ಸುದ್ದಿ ಹೊರಬಿದ್ದಿದೆ. ಇವರು ಇದಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ ರಾಜ್ಯದ ಕ್ಯಾಪಿಟಲ್ ರಾಜಧಾನಿಯಾಗಿರತಕ್ಕಂತಹ ರಾಂಚಿ ನಗರದಲ್ಲಿ ಆಲ್ರೆಡಿ ಅವರು ಮದ್ಯದ ಹೋಮ್ ಡೆಲಿವರಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದು ಸ್ವಿಗ್ಗಿ. ಬಟ್ ಅಮೆಜಾನ್ ಅವರು ಕೂಡ ಈ ಫುಡ್ ಡೆಲಿವರಿಗೆ ಬರ್ತಾ ಇದ್ದಾರೆ, ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಈಗ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ, ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಸೊ ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಪ್ರೀಮಿಯರ್ ಚಾರ್ಟ್ನಲ್ಲಿ ಕೂಡ ಭಾಗವಹಿಸಿ ಆನ್ಸರನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗಿ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾರ್ಟ್ನಲ್ಲಿ ಭಾಗವಹಿಸ್ತೀನಿ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ನಗರಕ್ಕೆ 100% ಸೌರ ಯೋಜನೆ ಮಾಡಲು ನಿರ್ಧರಿಸಿದೆ? ನೋಡಿ, ಕೇಂದ್ರ ಸರ್ಕಾರ ಒಂದು ಮಹತ್ವದ ಯೋಜನೆಯನ್ನು ಇತ್ತೀಚೆಗೆ ಘೋಷಣೆ ಮಾಡಿತು. ಅದೇನಪ್ಪ ಅಂತ ಹೇಳಿದ್ರೆ, ಒಂದು ನಗರವನ್ನು 100% ಸೋಲಾರ್ ಪವರ್ಡ್ ಮಾಡುವುದಕ್ಕೆ ಯೋಜನೆಯನ್ನು ರೂಪಿಸಿಕೊಂಡಿದೆ. ಸೊ ಅದು ಯಾವ ನಗರ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಕೊನಾರ್ಕ್ ಆಗಿದೆ. ಅದನ್ನು ಕೊನಾರ್ಕ್ ಅಂತ ಮಾಡ್ಕೋಬೇಕಾಗುತ್ತೆ. ಸೊ ಕೊನಾರ್ಕ್ ಅಂದರೆ ಎಲ್ಲಿ ಕಂಡು ಬರುತ್ತೆ? ಎಲ್ಲರೂ ಕೂಡ ಕೇಳಿರ್ತೀರಾ. ಕೊನಾರ್ಕ್ ಜಗತ್ ಪ್ರಸಿದ್ಧ, ಬಿಕಾಸ್ ಅಲ್ಲಿ ಸೂರ್ಯ ದೇವಾಲಯ, ಕೊನಾರ್ಕ್ ಸನ್ ಟೆಂಪಲ್ ಕಂಡು ಬರುತ್ತೆ. ಸೊ ಇದು ಬಹಳ ಒಂದು ಐತಿಹಾಸಿಕವಾದಂತಹ ಒಂದು ಪ್ರದೇಶ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಸೊ ಇದೊಂದು ಚಿಕ್ಕ ಪಟ್ಟಣ ಕೊನಾರ್ಕ್ ಅಂತಕ್ಕಂತಹದ್ದು. ಅಲ್ಲಿ ಸೂರ್ಯನ ದೇವಾಲಯ, ಸನ್ ಟೆಂಪಲ್ ಕಂಡು ಬರುತ್ತೆ. ಇದನ್ನು ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯಲ್ಲಿ ನಾವು ಕಾಣಬಹುದು.
ಸೊ ಇದು ತುಂಬ ಇಂಪಾರ್ಟೆಂಟ್. ಪುರಿ ಏನಕ್ಕಪ್ಪ ಫೇಮಸ್ ಅಂತ ಹೇಳಿದ್ರೆ, ಪುರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಜಗನ್ನಾಥ್ ರಥಯಾತ್ರೆ ಕೂಡ ನಡೆಯುತ್ತೆ. ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಜನರು ಸೇರತಕ್ಕಂತಹ ಒಂದು ರಥಯಾತ್ರೆ ಅಂತಲೇ ಕರಿಬೋದು. ಸೊ ಪುರಿ ಜಗನ್ನಾಥ ರಥಯಾತ್ರೆ ಕೂಡ ಬಹಳ ಫೇಮಸ್. ಆ್ಯಂಡ್ ನಿಮಗೆ ಮತ್ತೊಂದು ಕುತೂಹಲಕಾರಿ ಅಂಶ ಅಂತ ಹೇಳಿದ್ರೆ, ಇಂಗ್ಲೀಷ್ನಲ್ಲಿ ನಿಮಗೊಂದು ಜಗರ್ನಟ್ ಅಂತ ಒಂದು ವರ್ಡ್ ಬರುತ್ತೆ. ಜಗರ್ನಟ್ ಅಂತ ಹೇಳಿದ್ರೆ ಜಗನ್ನಾಥ್ ಅನ್ನುವಂತಹ ಶಬ್ದವನ್ನೇ ಅವರು ಜಗರ್ನಟ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸೇರುವಂತಹ ವ್ಯಾಪಕ ಜನಸಂಖ್ಯೆಯನ್ನು ನೋಡ್ಬಿಟ್ಟು ಜಗರ್ನಟ್ ಅಂತ ಒಂದು ವರ್ಡನ್ನು ಇಂಗ್ಲೀಷ್ನಲ್ಲಿ ಕೂಡ ಸೇರ್ಪಡೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ 50 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. 100% ಸೋಲಾರ್ ಎನೇಬಲ್ಡ್. ಅಲ್ಲಿನ ಸೂರ್ಯ ದೇವಾಲಯ ಸಂಪೂರ್ಣವಾಗಿ ಸೋಲಾರ್ ಇಂದ ಒಂದು ಪವರ್ ಬರುತ್ತೆ. ಜೊತೆಗೆ ಇಡೀ ಕೊನಾರ್ಕ್ ನಗರಕ್ಕೆ ಎಲ್ಲೆಲ್ಲಿ ವಿದ್ಯುತ್ತನ್ನು ಬಳಕೆ ಇದೆ ಅಲ್ಲೆಲ್ಲ ಕಡೆ ಸೌರ ವಿದ್ಯುತ್ತನ್ನು ಬಳಕೆ ಮಾಡಲಾಗುತ್ತೆ. ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ ಬಹಳ ಪ್ರಮುಖವಾದಂತಹ ಒಂದು ಸಂಸ್ಥೆ, ಪ್ರಭಾವಿ ಸಂಸ್ಥೆ ಭಾರತೀಯ ಕೈಗಾರಿಕಾ ವಲಯದಲ್ಲಿ. ಬಿಕಾಸ್ ಸ್ಟೀಲ್ ಅಂತಕ್ಕಂತಹದ್ದು, ಸ್ಟೀಲ್ ಅಂದರೆ ಉಕ್ಕು ಅಂತ ಕರಿತೀವಿ ಕನ್ನಡದಲ್ಲಿ. ನಮ್ಮ ದೇಶದ 8 ಕೋರ್ ಸೆಕ್ಟರ್ಸ್ ಏನು ಬರುತ್ತೆ, 8 ಪ್ರಮುಖ ವಲಯಗಳು, ಮೂಲ ವಲಯಗಳೇನು ಬರುತ್ತೆ, 8 ಕೋರ್ ಸೆಕ್ಟರ್ಸ್, ಅದರಲ್ಲಿ ಸ್ಟೀಲ್ ಕೂಡ ಒಂದಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ಗೆ ಹೊಸ ಅಧ್ಯಕ್ಷರಾಗಿ ಆಪ್ಷನ್ ಬಿ ದಿಲೀಪ್ ಉಮ್ಮನ್ ಅವರು ಆಯ್ಕೆಯಾಗಿದ್ದಾರೆ. ಬಹಳ ಪ್ರಮುಖ. ಈ ಒಂದು ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ನ 2014ರಲ್ಲಿ ನವದೆಹಲಿಯಲ್ಲಿ ಪ್ರಾರಂಭ ಮಾಡಲಾಯಿತು. ಸೊ ದಿಲೀಪ್ ಉಮ್ಮನ್ ಅವರ ಹೆಸರು ಬಹಳ ಇಂಪಾರ್ಟೆಂಟ್. ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ. RBIಯು ಎಷ್ಟು NBFC ಲೈಸೆನ್ಸನ್ನು ರದ್ದು ಮಾಡಿದೆ? ತುಂಬ ಇಂಪಾರ್ಟೆಂಟ್ ಆದಂತಹ ವಿಚಾರ. ಬಟ್ NBFC ಅಂದರೆ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಿಮಗೆ ಇದಕ್ಕೆ ಉತ್ತರ ಕೊಡುವುದು ಕಷ್ಟ ಆಗ್ಬೋದು. NBFC ನಾನು ಕೂಡ ಹಿಂದೆ ಹಲವಾರು ಬಾರಿ ಡಿಸ್ಕಸ್ ಮಾಡಿದ್ದೇನೆ. ಇದನ್ನು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳ್ತಾ ಹೋಗೋದಾದರೆ ಬ್ಯಾಂಕಿಂಗೇತರ ಹಣಕಾಸು ಕಂಪನಿಗಳು. ನೋಡಿ, ಬ್ಯಾಂಕ್ ಅಂದರೆ ಏನು? ಯಾವುದಾದ್ರೂ ಒಂದು ಸಂಸ್ಥೆ ಹಣವನ್ನು ಠೇವಣಿ ಇಟ್ಕೊಂಡ್ಬಿಟ್ಟು ಯಾರಾದರೂ ಸಾಲ ಕೇಳ್ಕೊಂಡು ಬಂದರೆ ಅವರಿಗೆ ಬಡ್ಡಿ ದರವನ್ನು ವಿಧಿಸ್ಬಿಟ್ಟು ಸಾಲವನ್ನು ಏನು ಕೊಡುತ್ತೆ ಅದನ್ನು ನಾವು ಬ್ಯಾಂಕ್ ಅಂತ ಕರಿತೀವಿ. ಸೊ ಬ್ಯಾಂಕ್ 2 ಫಂಕ್ಷನ್ಸ್, 2 ಕೆಲಸವನ್ನು ಮಾಡುತ್ತೆ. ಒಂದು, ಗ್ರಾಹಕರಿಂದ ಠೇವಣಿಯನ್ನು ಸ್ವೀಕರಿಸುತ್ತೆ, ಅದರ ಮೇಲೆ ಒಂದಷ್ಟು ಬಡ್ಡಿಯನ್ನು ಅವರಿಗೆ ಕೊಡುತ್ತೆ. ಆ್ಯಂಡ್ ಅದೇ ರೀತಿ ಸಾಲವನ್ನು ಪಡೆಯಲು ಬರುವಂತಹ ಮತ್ತೊಂದು ರೀತಿಯ ಗ್ರಾಹಕರಿಗೆ ಕೂಡ ಸಾಲವನ್ನು ಕೊಟ್ಟು ಅವರ ಮೇಲೆ ಬಡ್ಡಿಯನ್ನು ವಿಧಿಸುತ್ತೆ, ಇಂಟ್ರೆಸ್ಟ್ ವಿಧಿಸುತ್ತೆ. ಸೊ ಇದನ್ನು ನಾವು ಬ್ಯಾಂಕ್ ಅಂತ ಕರಿತೀವಿ. ಬಟ್ NBFC ಅಂದರೆ ಏನು? ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಇವೇನು ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಠೇವಣಿಯನ್ನು ಇಟ್ಕೊಳಲ್ಲ, ಯಾರ ಹತ್ರನೂ ಕೂಡ ಡೆಪಾಸಿಟ್ ತೊಗೊಳಲ್ಲ, ಕೇವಲ ಸಾಲವನ್ನು ಕೊಡ್ತಾ ಹೋಗ್ತವೆ ಬಡ್ಡಿ ದರವನ್ನು ವಿಧಿಸ್ಬಿಟ್ಟು. ಕಾಮನ್ ಆಗಿ ನೋಡೋದಾದರೆ ಮಾಮೂಲಿ ಬ್ಯಾಂಕ್ಗಳಿಗಿಂತಲೂ ಕೂಡ NBFCಗಳು ಜಾಸ್ತಿ ಬಡ್ಡಿ ದರವನ್ನು ಹಲವಾರು ಬಾರಿ ವಿಧಿಸ್ತಾ ಹೋಗ್ತವೆ. ಅದು ಕೂಡ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಇವತ್ತಿನ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, RBI ಇತ್ತೀಚೆಗಷ್ಟೇ ಕೆಲವು NBFCಗಳ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತು. ಅದರ ಸಂಖ್ಯೆ ಕೇಳ್ತಾ ಇದ್ದಾರೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ 14. ಇಲ್ಲಿ ಕೆಲವರು ಆಪ್ಷನ್ ಎ 9 ಅಂತ ಹಾಕೋ ಚಾನ್ಸಸ್ ಕೂಡ ಇದೆ. ಬಿಕಾಸ್ 9 ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಸುಮಾರು 9 ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು RBIನಿಂದ ತಾವೇ ಸ್ವತಃ ಲೈಸೆನ್ಸನ್ನು ಸರೆಂಡರ್ ಮಾಡಿಬಿಟ್ವು. ತಮ್ಮ ಬಳಿ ಇದ್ದಂತಹ ಒಂದು ಪರವಾನಗಿಯನ್ನು ಶರಣಾಗತಿ ಮಾಡಿದ್ವು. ಬಿಕಾಸ್ ಅವುಗಳ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇದು 9. ಬಟ್ RBIನೇ ಕ್ಯಾನ್ಸಲ್ ಮಾಡಿರತಕ್ಕಂತಹ NBFCಗಳ ಲೈಸೆನ್ಸ್ನ ಸಂಖ್ಯೆ ಸುಮಾರು 14. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಆರ್ ಕಾರ್ಪೊರೇಷನ್ಸ್ ಹೇಳ್ಬೋದಾಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸೋಣ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೀ ಅನ್ನಪೂರ್ಣ ಯೋಜನೆ ಆರಂಭಿಸಲಾಗಿದೆ? ನೋಡಿ, ಮೀ ಅನ್ನಪೂರ್ಣ ಯೋಜನೆ ಇತ್ತೀಚೆಗಷ್ಟೇ ಒಂದು ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಗಿದೆ. ಅಲ್ಲಿನ ರೈತರ ಒಂದು ಹಿತದೃಷ್ಟಿಯಿಂದ ಇಂತಹ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಸೊ ಇದು ಯಾವುದಪ್ಪ ರಾಜ್ಯ ಅಂತ ಹೇಳಿದ್ರೆ ಆಪ್ಷನ್ ಎ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಇತ್ತೀಚೆಗಷ್ಟೇ ಈ ಮೀ ಅನ್ನಪೂರ್ಣ ಅನ್ನುವ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಸಂಕಷ್ಟದಲ್ಲಿರತಕ್ಕಂತಹ ರೈತರಿಗೆ ಬೆಳೆ ವಿಮೆ, ಕ್ರಾಪ್ ಇನ್ಶೂರೆನ್ಸ್ ಕುರಿತಾದಂತಹ ಒಂದು ಯೋಜನೆ ಆಗಿದೆ. ಇದನ್ನು ಮೀ ಅನ್ನಪೂರ್ಣ ಅಂತ ಕರೆಯಲಾಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಬಗ್ಗೆ. ಅಲ್ಲಿನ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ, ನಿಮಗೆ ಕೂಡ ಗೊತ್ತಿದೆ ಯಾವ ರೀತಿ ಇತ್ತೀಚೆಗಷ್ಟೇ ಅವರು ವಿಧಾನ ಪರಿಷತ್ತಿಗೆ ಎಲೆಕ್ಟ್ ಆದರು. ಅವರು ಶಿವಸೇನಾ ಪಕ್ಷದವರು. ಅದೇ ರೀತಿ ಅಲ್ಲಿನ ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ಅವರು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗೋಣ. 5ನೇ ಪ್ರಶ್ನೆ ಹೇಳುತ್ತೆ, ಯಾವ ರಾಜ್ಯದಲ್ಲಿ ದೀದಿ ವಾಹನ್ ಸೇವೆಯನ್ನು ಆರಂಭಿಸಿದೆ? ಸೊ ವಾಹನ್ ಅಂದ್ರೇನು? ವೆಹಿಕಲ್ ಅಂತೇಳಿ. ಸೊ ಇದೊಂದು ವಾಹನಗಳ ಸೇವೆ, ಉಚಿತವಾಗಿ ವಾಹನಗಳನ್ನು ಕಳಿಸ್ತಕ್ಕಂತಹ ಒಂದು ಸೇವೆ, ದೀದಿ ವಾಹನ್ ಸೇವೆ ಅಂತೇಳಿ ಇತ್ತೀಚೆಗಷ್ಟೇ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಇದನ್ನು ಪ್ರಾರಂಭ ಮಾಡಲಾಯಿತು. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ನೋಡಿ, ಕೊರೋನಾ ಕಾರಣದಿಂದ, ಲಾಕ್ಡೌನ್ ಇರೋ ಕಾರಣದಿಂದ ವಾಹನಗಳ ಸೇವೆ ಜನರಿಗೆ ಸಿಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಏನು ಆದಿವಾಸಿ ಜನರಿದ್ದಾರೆ,
ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತಹ ಬುಡಕಟ್ಟು ಜನಾಂಗದವರಿದ್ದಾರೆ, ಅವರಿಗೆ ಈ ಒಂದು ವಾಹನಗಳ ಸೌಕರ್ಯ ಸಿಗ್ತಾ ಇಲ್ಲ. ಅದನ್ನು ತೊಡೆದುಹಾಕುವಂತಹ ಉದ್ದೇಶದಿಂದ ಮಧ್ಯಪ್ರದೇಶ ರಾಜ್ಯ ಸರ್ಕಾರ ದೀದಿ ವಾಹನ್ ಸೇವೆ ಅನ್ನುವಂತಹ ಒಂದು ಸರ್ವಿಸನ್ನು ಸ್ಟಾರ್ಟ್ ಮಾಡಿದೆ. ಇದರ ಪ್ರಕಾರ ಏನು ಅನಾರೋಗ್ಯ ಪೀಡಿತರು ಅಥವಾ ಗರ್ಭಿಣಿ ಮಹಿಳೆಯರಿರ್ತಾರೆ ಅವರಿಗೆ ಸ್ಪೆಷಲಿ ಈ ಬುಡಕಟ್ಟು ಜನಾಂಗದವರಿಗೆ ಕೊಡಲಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಚಬುವಾ ಜಿಲ್ಲೆಯ ಆದಿವಾಸಿಗಳು ಟ್ರೈಬಲ್ ಪೀಪಲ್ಗೋಸ್ಕರ ಇದನ್ನು ಜಾರಿಗೊಳಿಸಲಾಗಿದೆ. ಆ್ಯಂಡ್ ಭಾರತೀಯ ಬುಡಕಟ್ಟುಗಳ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಯಾವ ರೀತಿ ನಿಮಗೆ ಬಿಲ್ಸ್ ಅನ್ನುವಂತಹ ಬುಡಕಟ್ಟು ಜನಾಂಗದವರು ಕಂಡುಬರ್ತಾರೆ, ಸಂತಾಲೀಸ್ ಕಂಡುಬರ್ತಾರೆ, ಅದೇ ರೀತಿ ಗಾಂಡ್ಸ್ ಕಂಡುಬರ್ತಾರೆ, ಮುಂಡಾಸ್ ಕಂಡುಬರ್ತಾರೆ. ಸೊ ಹಲವಾರು ಈ ಟ್ರೈಬಲ್ ಪೀಪಲ್ ಬುಡಕಟ್ಟು ಜನಾಂಗದವರು ಆದಿವಾಸಿಗಳು ಭಾರತದಲ್ಲಿ ಸಿಗ್ತಾ ಹೋಗ್ತಾರೆ. ಅದೇ ರೀತಿ ನೀವು ಅಂಡಮಾನ್ ನಿಕೋಬಾರ್ ಹತ್ರ ನೋಡೋದಾದರೆ ಅಲ್ಲಿ ಜಾರವಾ ಮತ್ತು ಸೆಂಟಿಲೀಸ್ ಅಂತಕ್ಕಂತಹ ಬುಡಕಟ್ಟುಗಳು ಕಂಡುಬರ್ತಾ ಹೋಗ್ತವೆ. ಇದರ ಒಂದು ಸಂಪೂರ್ಣ ನಾಲೆಡ್ಜ್ ನಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗುತ್ತೆ. ಎನಿವೆ ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ದೀದಿ ವಾಹನ್ ಸೇವೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಮಧ್ಯಪ್ರದೇಶ್. 6ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಭಾರತೀಯ ರೈಲ್ವೆ ತನ್ನ ಮೊದಲ 1200 HP ಎಲೆಕ್ಟ್ರಿಕ್ ಲೊಕೊಮೋಟಿವ್ ಕಾರ್ಯಾಚರಣೆಯನ್ನು ಎಲ್ಲಿ ಆರಂಭಿಸಿದೆ? ನೋಡಿ, ಇದು ತುಂಬ ಪ್ರಮುಖವಾದಂತಹ ವಿಚಾರ. ಭಾರತೀಯ ರೈಲ್ವೆಯ ಅತ್ಯಂತ ಶಕ್ತಿಶಾಲಿ ಲೊಕೊಮೋಟಿವ್ ಅಂದ್ರೇನು? ಆ ಟ್ರೈನ್ನ ಇಂಜಿನ್ ಏನಿದೆ ಅದನ್ನು ಲೊಕೊಮೋಟಿವ್ ಅಂತ ಕರಿತೀವಿ. ಸೊ ಸುಮಾರು 1200 HP ಅಂತ ಹೇಳಿದ್ರೆ ಹಾರ್ಸ್ ಪವರ್ ಅಂತ ಕರಿತೀವಿ. ಇದು ಶಕ್ತಿಯ ಒಂದು ಮಾನ, ಆನ್ ಯೂನಿಟ್ ಆಫ್ ಪವರ್. ಸೊ ಭಾರತೀಯ ರೈಲ್ವೆಯ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಲೊಕೊಮೋಟಿವ್ ಅನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾಯಿತು. ಸೊ ಅದು ಎಲ್ಲಿ ಕಾರ್ಯಾಚರಣೆ ಆರಂಭಿಸಿದೆ ಅಂತ ಕೇಳ್ತಾ ಇದ್ದಾರೆ. ಬಿಕಾಸ್ ನೋಡಬೇಕು, 1200 HP ಇದುವರೆಗೂ ಕೂಡ ಭಾರತದ ಯಾವುದೇ ಒಂದು ರೈಲು ಇಷ್ಟೊಂದು ಕೆಪಾಸಿಟಿಯನ್ನು, ಶಕ್ತಿಯನ್ನು ಹೊಂದಿರಲಿಲ್ಲ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಮಾದೇಪುರ್, ಬಿಹಾರ್. ನೋಡಿ, ಮಾದೇಪುರ್ ಏನಿದೆ ಅಲ್ಲಿ ಲೊಕೊಮೋಟಿವ್ ಫ್ಯಾಕ್ಟ್ರಿ ಇದೆ, ಅಲ್ಲೊಂದು ಕಾರ್ಖಾನೆ ಇದೆ. ಅಲ್ಲಿ ಈ ಲೊಕೊಮೋಟಿವ್ ಅಥವಾ ರೈಲ್ವೆ ಇಂಜಿನ್ಗಳನ್ನು ತಯಾರು ಮಾಡಲಾಗುತ್ತೆ. ಆ ಒಂದು ಮಾದೇಪುರ್ ಲೊಕೊಮೋಟಿವ್ ಫ್ಯಾಕ್ಟ್ರಿಯಲ್ಲಿ ಈ 1200 HP ಶಕ್ತಿಯ ಎಲೆಕ್ಟ್ರಿಕ್ ಲೊಕೊಮೋಟಿವನ್ನು ಇತ್ತೀಚೆಗೆ ತಯಾರು ಮಾಡಲಾಯಿತು. ಆ್ಯಂಡ್ ಇದು ಉತ್ತರ ಪ್ರದೇಶದ ಮುಗುಲ್ ಸರಾಯ್ ಅಥವಾ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರೈಲ್ವೆ ಸ್ಟೇಷನ್ ಏನಿದೆ ಅಲ್ಲಿಂದ ಇದು ತನ್ನ ಮೊದಲ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿತು. ಭಾರತೀಯ ರೈಲ್ವೆ ಪ್ರಕಾರ ವಿಶ್ವದಲ್ಲೇ ಬ್ರಾಡ್ಗೇಜ್ ರೈಲ್ವೆ ಹಳಿಯ ಮೇಲೆ ಇಷ್ಟೊಂದು ಶಕ್ತಿ ಉಳ್ಳಂತಹ 1200 HP ರೈಲ್ವೆ ಇಂಜಿನ್ ಕಾಣಕ್ಕೆ ಸಿಗಲ್ಲ ಅಂತ ಹೇಳಿದ್ದಾರೆ. ಇದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. 7ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಎಲ್ಲಿ ಸುಕೂನ್ ಕೋವಿಡ್-19 ಬೀಟ್ ದಿ ಸ್ಟ್ರೆಸ್ ಕಾರ್ಯಕ್ರಮ ಆರಂಭಿಸಿದೆ? ನೋಡಿ, ಇದು ಬಹಳ ಇಂಪಾರ್ಟೆಂಟ್. ನಿಮಗೆ ಇಲ್ಲಿ 2 ಶಬ್ದಗಳು ಕಂಡುಬರ್ತಾ ಇದೆ. ಒಂದು ಸುಕೂನ್ ಅಂತೇಳಿ, ಮತ್ತೊಂದು ಬೀಟ್ ದಿ ಸ್ಟ್ರೆಸ್. ಇದು ಹಿಂದಿ ಭಾಷೆಯ ಒಂದು ಪದ, ಇದು ಇಂಗ್ಲೀಷ್ ಭಾಷೆಯ ಒಂದು ಫ್ರೇಸ್. ಈ ಒಂದು ಮೀನಿಂಗ್ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಬಹಳ ಸುಲಭವಾಗಿ ನೀವು ಇದ್ರ ಬಗ್ಗೆ ತಿಳ್ಕೊಬೋದು. ಸೊ ಸುಕೂನ್ ಅಂದ್ರೆ ಏನು? ಹಿಂದಿಯಲ್ಲಿ ನೆಮ್ಮದಿ ಅಥವಾ ಮನಃಶಾಂತಿ, ನೆಮ್ಮದಿನ ನಾವು ಸುಕೂನ್ ಅಂತ ಕರಿತೀವಿ. ಆ್ಯಂಡ್ ಬೀಟ್ ದಿ ಸ್ಟ್ರೆಸ್ ಅಂತ ಹೇಳಿದ್ರೆ ಈ ಒಂದು ಉದ್ವೇಗ ಏನಿದೆ, ಸ್ಟ್ರೆಸ್ ಏನಿರುತ್ತೆ ಅದನ್ನು ತಡೆಯೋದು, ಅದನ್ನು ಸ್ಟಾಪ್ ಮಾಡೋದು ಅಂತ ಹೇಳುತ್ತೆ ಬೀಟ್ ದಿ ಸ್ಟ್ರೆಸ್. ಸೊ ಈ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಯ್ತು ನಿಮಗೆ. ಈ ಕೊರೋನಾ ವೈರಸ್ ಕಾರಣದಿಂದ ಹಲವಾರು ಜನ ಆತಂಕಕ್ಕೆ ಒಳಗಾಗಿದ್ದಾರೆ, ಮನಃಶಾಂತಿಯನ್ನು ಕಳ್ಕೊಂಡಿದ್ದಾರೆ. ಸೊ ಅಂತಹ ಜನರಿಗೆ ಆ ಒಂದು ಸ್ಟ್ರೆಸ್ಸನ್ನು ರಿಮೂವ್ ಮಾಡುವಂತಹ ಉದ್ದೇಶದಿಂದ, ಜೊತೆಗೆ ಅವರಿಗೆ ಒಂದು ಸುಕೂನ್ ಅಂದರೆ ನೆಮ್ಮದಿಯನ್ನು ಕೊಡುವಂತಹ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದನ್ನು ಯಾವ ಪ್ರದೇಶದಲ್ಲಿ ಜಾರಿಗೆ ತಂದಿದ್ದಾರೆ ಅಂತ ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂತಹ ಆಪ್ಷನ್ ಸಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಾರಿಗೆ ತರಲಾಗಿದೆ. ಸೊ ಜಮ್ಮು ಕಾಶ್ಮೀರದ DD ಕಾಶ್ಮೀರ್ ವಾಹಿನಿ ಏನಿದೆ ಅದರಲ್ಲಿ ಸೈಕಿಯಾಟ್ರಿಸ್ಟ್ಗಳು ಮುಂತಾದಂತಹ ತಜ್ಞರ ಮೂಲಕ ಒಂದು ಸೆಷನನ್ನು, ಒಂದು ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ಇದರಿಂದ ಜನರಿಗೆ ಮನಃಶಾಂತಿ ಸಿಗಬಹುದು ಅಂತ ಭಾವಿಸಲಾಗಿದೆ. ಅದೇ ರೀತಿ 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. 8ನೇ ಮತ್ತು ಕೊನೆಯ ಪ್ರಶ್ನೆ ಹೇಳುತ್ತೆ, ಆತಂಕವಾದಿ ವಿರೋಧಿ ದಿನ ಯಾವಾಗ ಆಚರಿಸಲಾಗುತ್ತೆ? ನಾನಾಗಲೇ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ್ ಯೋಜನೆ ಬಗ್ಗೆ ಮಾತಾಡಬೇಕಾದ್ರೆ ರಾಜೀವ್ ಗಾಂಧಿ ಅವರ ಹತ್ಯೆ ಆದಂತಹ ದಿನವನ್ನು ಏನಂತ ಆಚರಣೆ ಮಾಡ್ತೀವಿ, ಅವರ ಪುಣ್ಯತಿಥಿಯನ್ನು ಅಂತ ಆಗಲೇ ಒಂದು ಪ್ರಶ್ನೆನ ಕೇಳಿದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆ ಕೇಳ್ತಾ ಹೋಗುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಮೇ 21. ಪ್ರತಿ ವರ್ಷ ಮೇ 21ನೇ ತಾರೀಕಿನಂದು ಆತಂಕವಾದಿ ವಿರೋಧಿ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಆತಂಕವಾದಿ ಅಂದ್ರೇನು? ಹಿಂದಿಯಲ್ಲಿ ಆತಂಕವಾದ ಅಂತ ಹೇಳಿದ್ರೆ ಭಯೋತ್ಪಾದನೆ. ಸೊ ಭಯೋತ್ಪಾದನಾ ವಿರೋಧಿ ದಿನ ಅಂತ ಕರಿಬಹುದು. ನಾನು ಆಗಲೇ ಹೇಳಿದ್ದೀನಿ, ರಾಜೀವ್ ಗಾಂಧಿ ಅವರ ಹುಟ್ಟಿದ ಹಬ್ಬವನ್ನು, ಬರ್ತ್ ಆನಿವರ್ಸರಿಯನ್ನು ನಾವು ಸದ್ಭಾವನಾ ದಿವಸ್ ಅಂತ ಕರಿತೀವಿ. ಅದೇ ರೀತಿ ಅವರ ಪುಣ್ಯತಿಥಿಯನ್ನು ಆತಂಕವಾದಿ ವಿರೋಧಿ ದಿನ ಅಥವಾ ಭಯೋತ್ಪಾದನೆ ವಿರೋಧಿ ದಿನ ಅಂತ ಕರಿತೀವಿ. ಅವ್ರನ್ನ 1991ರಲ್ಲಿ ಮೇ 21ನೇ ತಾರೀಕು ಅವ್ರನ್ನ ಬಾಂಬ್ ಸ್ಫೋಟದಲ್ಲಿ, ಸೂಸೈಡ್ ಬಾಂಬ್ ಬ್ಲಾಸ್ಟಲ್ಲಿ ಹತ್ಯೆ ಮಾಡಲಾಯಿತು. ತಮಿಳುನಾಡಿನ ಶ್ರೀಪೆರಂಬೂರು ಬಳಿ ಅವರ ಒಂದು ಹತ್ಯೆ ನಡೀತು. ಇದಕ್ಕೆ LTT ಅವರು ಕಾರಣ. LTT ಅಂದರೆ ಕೂಡ ಗೊತ್ತಿದೆ ಅನ್ಕೊಂತೀನಿ, ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ
ಈಳಂ ಅಂತ ಹೇಳಿದ್ರೆ ಒಂದು ತಮಿಳ್ ಪ್ರದೇಶ ಅಂತೇಳಿ. ಸೊ ಶ್ರೀಲಂಕಾದಲ್ಲಿ ಪ್ರತ್ಯೇಕ ತಮಿಳರ ದೇಶ ಬೇಕು ಅಂತೇಳಿ ಹೋರಾಡ್ತಾ ಇದ್ರು. LTT ಪ್ರಭಾಕರನ್ ನೇತೃತ್ವದ ಒಂದು ಸಂಘಟನೆ LTT. ಇದರ ಕಾರ್ಯಕರ್ತರು ಅಂದಿನ ಅಂದಿನ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಂತಹ ಮಾಜಿ ಪ್ರಧಾನಮಂತ್ರಿ ಆಗಿರತಕ್ಕಂತಹ ರಾಜೀವ್ ಗಾಂಧಿ ಅವರ ಹತ್ಯೆಯನ್ನು ಮಾಡಿದ್ರು. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಪರೀಕ್ಷೆಗಳಲ್ಲಿ ಖಂಡಿತ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಇದರೊಂದಿಗೆ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.